ಹೆಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಿಂಗ್ ಸ್ಟೈಲ್ ಆಫ್ ಮ್ಯಾಥ್ಸ್. ಸೊ ಯಾರು ಕೆಸೆಟ್ಟಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರೋ ಅವರಿಗೆ ಈ ವಿಡಿಯೋ. ಅದರಲ್ಲೂ ಸ್ಪೆಷಲಿ ಯಾರಿಗೆ ಅಂತಂದರೆ ಯಾರು ಕನ್ಸೆಪ್ಟ್ಸ್ನ ಆಲ್ಮೋಸ್ಟ್ ಓದಿದ್ದೀರಾ ಒಂದು ಸತಿ ಅವ್ರಿಗೆ ಅಷ್ಟೇ. ಓಕೆ, ಯಾಕಂದರೆ ಇಲ್ಲಿ ನಾನು ಕಂಪ್ಲೀಟಾಗಿ ಕನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಓಕೆ, ಸೊ ಈಗ ಅಟ್ ಪ್ರೆಸೆಂಟ್ ಎಕ್ಸಾಮಿಗೆ ಬೇಕಾಗಿರೋದೇನು ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸ್ವಲ್ಪ ನೀಟಾಗಿ ಸಾಲ್ವ್ ಮಾಡಿರ್ರಿ, ಅದೇ ಬೇಕಿರೋದು ಮೇನ್ಲಿ. ಸೊ ಫಾರ್ ದ್ಯಾಟ್ ರೀಸನ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಎ ನ್ಯೂ ಸೀರೀಸ್ ದಟ್ ಈಸ್ ನಥಿಂಗ್ ಬಟ್ solving the previous year question papers for you people. Okay, so previous year questions na solve ಮಾಡೋಣ. ಫಸ್ಟ್ ಬಂದುಬಿಟ್ಟು ಪೇಪರ್ 2 2013 ಅಂದರೆ 2018ಗಿಂತ ಮುಂಚೆ ಏನಾಗ್ತಾ ಇತ್ತು ಅಂದರೆ ಕೆಸೆಟ್ ಪೇಪರಲ್ಲಿ 2 ಪೇಪರ್ ಇರೋವು. ಪೇಪರ್ 1 ಜನರಲ್, ಪೇಪರ್ 2 ಮ್ಯಾಥಮೆಟಿಕಲ್ ಸೈನ್ಸಸ್, ಪೇಪರ್ 3 ಮತ್ತೆ ಬಂದುಬಿಟ್ಟು ಮ್ಯಾಥಮೆಟಿಕಲ್ ಸೈನ್ಸಸ್. ಓಕೆ, ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಪೇಪರ್ 2 ಆಫ್ 2013. So let's come to question number 1. Let's not waste much time. Okay, yes, which of the following statements is not true in a metric space X? I hope question clearly visible ಇದೆ. ಸೊ ಯಾವ ಸ್ಟೇಟ್ಮೆಂಟು ಇದ್ರ ಮೀನಿಂಗ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಪ್ಲಸ್ ನಿಮ್ಮ ಕಾನ್ಸೆಪ್ಟ್ಸ್ ತುಂಬ ಕ್ಲಿಯರ್ ಇದ್ದರೆ ಮಾತ್ರ ಈ ವಿಡಿಯೋಸ್ನ ವಾಚ್ ಮಾಡಿ. ಕಾನ್ಸೆಪ್ಟ್ಸ್ ಕ್ಲಿಯರ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಅರ್ಥ ಆಗೋಕ್ಕೆ. ಓಕೆ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಟ್ರೂ ಇನ್ ಮೆಟ್ರಿಕ್ ಸ್ಪೇಸ್. ಒಂದು ಮೆಟ್ರಿಕ್ ಸ್ಪೇಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇದೆಯಲ್ಲ 4 ಸ್ಟೇಟ್ಮೆಂಟ್ಸಲ್ಲಿ ಯಾವುದು ಟ್ರೂ ಇಲ್ಲ ಅಂತ ಕೇಳಿದ್ದಾರೆ. ಫೋಕಸ್ ಮಾಡಬೇಕು ನೀವು, ನಾಟ್ ಟ್ರೂ ಅಥವಾ ಟ್ರೂ ಅನ್ನೋದ್ರ ಮೇಲೆ ತುಂಬ ಫೋಕಸ್ ಇರಬೇಕು. ಯಾಕಂದರೆ ಕೆಲವೊಂದು ಸತಿ ನಮಗೆಲ್ಲ ಸರಿ ಅನಿಸ್ತಿರುತ್ತೆ, ನಾವೇನು ಮಾಡ್ತೀವಿ ಇಲ್ಲಿ ನಾಟ್ ಟ್ರೂ ಅನ್ನೋ ಬದಲು ಟ್ರೂ ಅಂತ ಓದಿರ್ತೀವಿ. ಓಕೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಯು ರೀಡ್ ದ ಕ್ವೆಶನ್ ವೆರಿ ಥರೋಲಿ. ಸೊ ಇಲ್ಲಿ ಬಂದುಬಿಟ್ಟು ಆಪ್ಷನ್ 1 ಏನು ಕೊಟ್ಟಿದ್ದಾರೆ, ಎವ್ರಿ ನೈಬರ್ಹುಡ್ ಈಸ್ ಆ್ಯನ್ ಓಪನ್ ಸೆಟ್ ಇನ್ ಎಕ್ಸ್. ಓಕೆ, ಸೊ ಎವ್ರಿ ನೈಬರ್ಹುಡ್ ಓಪನ್ ಸೆಟ್ ಆಗುತ್ತಾ? ಹಾಗೆ ಆಗುತ್ತೆ, ರೈಟ್? ವೈ? ಬಿಕಾಸ್ ವಾಟ್ ಈಸ್ ದ ಡೆಫಿನೇಷನ್ ಫಾರ್ ನೈಬರ್ಹುಡ್? ಎಸ್, ವಾಟ್ ಈಸ್ ದ ಡೆಫಿನೇಷನ್ ಫಾರ್ ನೈಬರ್ಹುಡ್? ವಿ ನೋ ದಟ್ ನೈಬರ್ಹುಡ್ ಅಂದರೆ ಏನು? ಸೇ ಆಪ್ಷನ್ ಎ ಬಂದುಬಿಟ್ಟು ಟ್ರೂ ಆಗುತ್ತೆ. ಹೌದಾ? ಟ್ರೂ ಯಾಕಾಗುತ್ತೆ? ನೈಬರ್ಹುಡ್ ಅಂದರೆ ಏನು ಹೇಳಿ? ಒಂದು ಪಾಯಿಂಟ್ ಇದೆ ಎಕ್ಸ್, ಇದ್ರ ನೈಬರ್ಹುಡ್ ಬಗ್ಗೆ ನಾನು ಮಾತಾಡಬೇಕು ಅಂದರೆ ನಥಿಂಗ್ ಬಟ್ ಎಕ್ಸ್ ಮೈನಸ್ ಡೆಲ್ಟಾ ಕಾಮ ಎಕ್ಸ್ ಪ್ಲಸ್ ಡೆಲ್ಟಾ, ರೈಟ್? ದಿಸ್ ಇಸ್ ದ ನೈಬರ್ಹುಡ್ ಆ್ಯಂಡ್ ನೈಬರ್ಹುಡ್ ಈಸ್ ಆಲ್ವೇಸ್ ಎ ಓಪನ್ ಸೆಟ್. ಗೊತ್ತಿರ್ಬೇಕು ನಿಮಗೆ ಇದು ಪಾಯಿಂಟ್. ಓಕೆ, ಯಾಕೆ ಓಪನ್ ಸೆಟ್ಟು? ದಿಸ್ ಇಂಟರ್ವಲ್ ಈಸ್ ನಥಿಂಗ್ ಬಟ್ ಓಪನ್ ಇಂಟರ್ವಲ್. ಎಸ್ ಆರ್ ನೋ? ಹೌದಾ? ಸೊ ಓಪನ್ ಇಂಟರ್ವಲ್ ಎಂದಿಗೂ ಕೂಡ ಏನು ಓಪನ್ ಸೆಟ್ ಆಗುತ್ತೆ. ಎಸ್, ಸೊ ದೇರ್ ಫಾರ್ ವಾಟ್ ಹ್ಯಾಪನ್ಸ್, ಆಪ್ಷನ್ ಎ ಈಸ್ ಟ್ರೂ. ಅವ್ರು ಕೇಳಿರೋದು ನಾಟ್ ಟ್ರೂ, ದೇರ್ ಫಾರ್ ಡಿಸ್ಕಾರ್ಡ್ ಆಪ್ಷನ್ ಎ. ಇದು ಬೇಕಾಗಿಲ್ಲ ನಮಗೆ. ನೆಕ್ಸ್ಟ್ ಕಮ್ ಟು ಬಿ, ಸೆಕೆಂಡ್ ಪಾಯಿಂಟ್. ಇಫ್ ಪಿ ಈಸ್ ಎ ಲಿಮಿಟ್ ಪಾಯಿಂಟ್ ಆಫ್ ಎ ಸೆಟ್, ಒಂದು ಸೆಟ್ ಕೊಟ್ಟಿದ್ದಾರೆ ಇ ವಿಚ್ ಈಸ್ ಎ ಸಬ್ಸೆಟ್ ಆಫ್ ಮೆಟ್ರಿಕ್ ಸ್ಪೇಸ್ ಎಕ್ಸ್, ದೆನ್ ಎವ್ರಿ ನೈಬರ್ಹುಡ್ ಕಂಟೈನ್ಸ್ ಓನ್ಲಿ ಫೈನೈಟ್ಲಿ ಮೆನಿ ಪಾಯಿಂಟ್ಸ್ ಆಫ್ ಇ. ಹಿಯರ್ ಈ ಆಪ್ಷನ್ ಬಿನ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಮೇಜರಾಗಿ ಯಾವ ಡೆಫಿನೇಷನ್ ಗೊತ್ತಿರಬೇಕು? ಲಿಮಿಟ್ ಪಾಯಿಂಟ್ ಡೆಫಿನೇಷನ್ ಗೊತ್ತಿರಬೇಕು. ಲಿಮಿಟ್ ಪಾಯಿಂಟ್ ಅಂದರೆ ಏನು? ಒಂದು ಸೆಟ್ಟಲ್ಲಿ ನಾನು ಲಿಮಿಟ್ ಪಾಯಿಂಟ್ ಪಿ ಬಗ್ಗೆ ಮಾತಾಡ್ತೀನಿ ಅಂದರೆ ಅದರ ಸರೌಂಡಿಂಗ್ ನಾನು ನೈಬರ್ಹುಡ್ ಡ್ರಾ ಮಾಡಿದ್ರೆ ಇನ್ಫೈನೇಟ್ಲಿ ಮೆನಿ ಪಾಯಿಂಟ್ಸ್ ನನಗೆ ಸಿಗಬೇಕು, ಅದೇ ಸೆಟ್ಟಿಗೆ ಬಿಲಾಂಗ್ ಆಗಬೇಕು. ಇನ್ಫೈನೇಟ್ಲಿ ಮೆನಿ ಪಾಯಿಂಟ್ಸ್ ಸಿಗಬೇಕು, ಕರೆಕ್ಟ್? ಎಸ್ ಒನ್ನು? ಸೊ ದೇರ್ ಫೋರ್ ಇಫ್ ಪಿ ಈಸ್ ಎ ಲಿಮಿಟ್ ಪಾಯಿಂಟ್, ಪಿ ಅನ್ನೋದು ಒಂದು ಲಿಮಿಟ್ ಪಾಯಿಂಟ್ ಆಗಿದೆ. ಎವ್ರಿ ನೈಬರ್ಹುಡ್ಡಲ್ಲಿ ನಾನೇನಂದರೆ ಇನ್ಫೈನೇಟ್ಲಿ ಮೆನಿ ಪಾಯಿಂಟ್ಸ್ ಆಫ್ ದಿಸ್ ಸೆಟ್ ಈ ಸಿಗಬೇಕು. ಇಲ್ಲೇನು ಕೊಟ್ಟಿದ್ದಾರೆ? ಫೈನೇಟ್ಲಿ. ಫೋಕಸ್ ಆನ್ ದಿಸ್, ರೈಟ್? ಸೊ ಇನ್ಫೈನೇಟ್ಲಿ ಕೊಡಬೇಕಿತ್ತು, ಫೈನೇಟ್ಲಿ ಕೊಟ್ಟಿದ್ದಾರೆ. ದೇರ್ ಫೋರ್ ಬಿ ಏನಾಗುತ್ತೆ? ನಾಟ್ ಟ್ರೂ. ಸೊ ದೇರ್ ಫೋರ್ ದಿಸ್ ಈಸ್ ಯುವರ್ ಆನ್ಸರ್. ವಾಟ್ ಅಬೌಟ್ ಆಪ್ಷನ್ ಸಿ ಆ್ಯಂಡ್ ಆಪ್ಷನ್ ಡಿ? ಅದನ್ನು ಕೂಡ ಒಂದು ಸತಿ ನೋಡ್ಕೊಂಡ್ಬಿಡ್ರಿ. ಆಪ್ಷನ್ ಸಿ ಬಂದುಬಿಟ್ಟು ಏನು ಕೊಟ್ಟಿದ್ದಾರೆ? ಎ ಸೆಟ್ ಈಸ್ ಓಪನ್ ಇಫ್ ಆ್ಯಂಡ್ ಓನ್ಲಿ ಇಫ್ ಇಟ್ಸ್ ಕಾಂಪ್ಲಿಮೆಂಟ್ ಈಸ್ ಕ್ಲೋಸ್ಡ್. ಇಟ್ ಈಸ್ ಟ್ರೂ. ವೈ? ಬಿಕಾಸ್ ನಮಗೆ ಓಪನ್ ಸೆಟ್ಟು ಕ್ಲೋಸ್ಡ್ ಸೆಟ್ ಡೆಫಿನೇಷನ್ ಗೊತ್ತಿದೆ. ಓಪನ್ ಸೆಟ್ ಅಂತ ಯಾವಾಗ ಹೇಳ್ತೀರಾ? ಒಂದು ಸೆಟ್ಟು ಸಬ್ಸೆಟ್ ಆಫ್ ದಿ ಮೆಟ್ರಿಕ್ ಸ್ಪೇಸ್ ಎಕ್ಸ್. ಸಪೋಸ್ ಐ ಟೇಕ್ ದಿಸ್ ಸೆಟ್ ಎ, okay, that is subset of metric space x. This is open. It is open ಅಂತ ಯಾವಾಗ ಹೇಳ್ತೀರಾ? is open if and only if it's a complement, that is nothing but a ರಿಮೂವ್ ಮಾಡಬೇಕು. ಯಾವುದರಲ್ಲಿ? ಮೆಟ್ರಿಕ್ ಸ್ಪೇಸಲ್ಲಿ. ಸೊ ದಿಸ್ ಇಸ್ ದಿ ಕಾಂಪ್ಲಿಮೆಂಟ್, ದಿಸ್ ಈಸ್ ಕ್ಲೋಸ್ಡ್. ಕರೆಕ್ಟಾ? ಅವ್ರು ಅದನ್ನೇ ಕೊಟ್ಟಿದ್ದಾರೆ. ಸೊ ದೇರ್ ಫಾರ್ ಆಪ್ಷನ್ ಸಿ ಈಸ್ ಟ್ರೂ. ನೆಕ್ಸ್ಟ್, ಕಾಂಪ್ಯಾಕ್ಟ್ ಸಬ್ಸೆಟ್ಸ್ ಇನ್ ಎಕ್ಸ್ ಆರ್ ಕ್ಲೋಸ್ಡ್. ಆಪ್ಷನ್ ಡಿ ಬಂದುಬಿಟ್ಟು ಅದು ಕೂಡ ಟ್ರೂ ಆಗುತ್ತೆ. ಯಾಕೆ? ಕಾಂಪ್ಯಾಕ್ಟ್ನೆಸ್ ಡೆಫಿನೇಷನಲ್ಲಿ ನಾವು ಕಲಿತೀವಿ, ಒಂದು ಸೆಟ್ನ ನಾವು ಕಾಂಪ್ಯಾಕ್ಟ್ ಅಂತ ಯಾವಾಗ ಹೇಳ್ತೀವಿ? ವೆನ್ ಇಟ್ ಹ್ಯಾಸ್ 2 ಕಂಡೀಷನ್ಸ್ ವಿಚ್ ಆರ್ ದೋಸ್, ದಟ್ ಈಸ್ ಕ್ಲೋಸ್ಡ್. ಆ ಸೆಟ್ಟು ಕ್ಲೋಸ್ಡ್ ಆಗಿರಬೇಕು ಪ್ಲಸ್ ಬೌಂಡೆಡ್ ಆಗಿರಬೇಕು. ಹೌದಾ? ಸೊ ದೇರ್ ಫೋರ್ ಕಾಂಪ್ಯಾಕ್ಟ್ ಸೆಟ್ಸ್ ಆರ್ ಕ್ಲೋಸ್ಡ್ ಅಂತ ಕೊಟ್ಟಿದ್ದಾರೆ, ಕರೆಕ್ಟ್ ತಾನೆ? ಸೊ ದೇರ್ ಫೋರ್ ಅವ್ರು ಕೇಳಿರೋದೇನು? ನಾಟ್ ಟ್ರೂ ಯಾವುದು ಅದನ್ನು ಆನ್ಸರ್ ಟಿಕ್ ಮಾಡಬೇಕು ನೀವು. ಡನ್.
So this is the explanation for question number 1. Yeah. So coming to question number 2, which one of the following is true? ಯಾವುದು ಟ್ರೂ ಆಗುತ್ತೆ ಅಂತ ಹೇಳಬೇಕು. ಸಿಂಪಲ್ ಇದೆ ಇದು ಕೂಡ. ನೋಡಿ ಏನು ಕೊಟ್ಟಿದ್ದಾರೆ, ಒಂದು ಸಮೇಷನ್ 1/n ಕೊಟ್ಟಿದ್ದಾರೆ, ಒಂದು ಸಮೇಷನ್ 1/n log n. ಈ ಕ್ವೆಶನ್ನ ನೀವು ಅಟೆಂಡ್ ಮಾಡಲಿಕ್ಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸಸ್, ಇಟ್ಸ್ ರೈನಿಂಗ್ ಹಿಯರ್. ಓಕೆ, ಸೊ ಈ ಕ್ವೆಶನ್ನ ನೀವು ಅಟೆಂಡ್ ಮಾಡಲಿಕ್ಕೆ ನಿಮಗೇನು ಗೊತ್ತಿರಬೇಕು, 2 ಕಾನ್ಸೆಪ್ಟ್ಸ್. ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ರಿಸಲ್ಟ್ ಇದೆ, ಸ್ಟ್ಯಾಂಡರ್ಡ್ ರಿಸಲ್ಟ್, ಆ್ಯಂಡ್ ಫಾರ್ ದಿಸ್ ಒನ್ ಯು ಮಸ್ಟ್ ನೋ ಪಿ ಟೆಸ್ಟ್. ಪಿ ಸೀರೀಸ್ ಟೆಸ್ಟ್ ಗೊತ್ತಲ್ಲ. ಸೊ ಪಿ ಸೀರೀಸ್ ಟೆಸ್ಟ್ ಏನು ಹೇಳುತ್ತೆ ಹೇಳಿ, ಸಮೇಷನ್ 1/n ಟು ದಿ ಪವರ್ ಆಫ್ p ಇದ್ದಾಗ ಈ ಥರ ಫಾರ್ಮಲ್ಲಿ ಇರುವಂತಹ ಸೀರೀಸ್ನ ನಾವು ಕನ್ವರ್ಜೆಂಟ್ ಅಥವಾ ಡೈವರ್ಜೆಂಟ್ ಯಾವಾಗ ಹೇಳ್ತೀವಿ, ವೆನ್ p ಈಸ್ ಗ್ರೇಟರ್ ದ್ಯಾನ್ 1. p ಗ್ರೇಟರ್ ದ್ಯಾನ್ 1 ಇದ್ದರೆ ಆವಾಗ ಆ ಸೀರೀಸ್ನ ನಾವೇನಂತೀವಿ, ಕನ್ವರ್ಜೆಂಟ್. ಆ್ಯಂಡ್ ಇಫ್ p ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ದೆನ್ ವಿ ಸೇ ಇಟ್ ಈಸ್ ಡೈವರ್ಜೆಂಟ್. ಓಕೆ, ಸೊ ಕೊಟ್ಟಿರುವಂಥ ಕ್ವಶನಲ್ಲಿ 1/n ಹೋಲ್ ಟು ದಿ ಪವರ್ ಆಫ್ ಏನೂ ಇಲ್ಲ ಅಂದರೆ ಏನಿದೆ, 1 ಇದೆ ತಾನೆ, ದಟ್ ಈಸ್ ಈಕ್ವಲ್ ಟು 1. p ಲೆಸ್ ದೆನ್ ಆರ್ ಈಕ್ವಲ್ ಟು, ದೆನ್ ವಾಟ್ ಈಸ್ ದಿಸ್, ಅಲ್ಲಿಗೆ ಇದೇನಾಯಿತು ನಿಮಗೆ, ಡೈವರ್ಜೆಂಟ್ ಆಯಿತು. ಹೌದಾ? ಸೊ ಆಪ್ಷನ್ಸಲ್ಲಿ ಎಲ್ಲಿ ಇದು ಕನ್ವರ್ಜೆಂಟ್ ಅಂತ 1/n ಬೋತ್ ಕನ್ವರ್ಜ್, ಸೊ ಎಲ್ಲಿ ಕನ್ವರ್ಜೆಂಟ್ ಕೊಟ್ಟಿದ್ದಾರೋ ಅಲ್ಲಿ ತೆಗೆದುಬಿಟ್ರಿ. ಸೊ ಅಲ್ಲಿಗೆ ಆಪ್ಷನ್ ಎ ಡಿಸ್ಕಾರ್ಡೆಡ್, ಆಪ್ಷನ್ ಬಿ ಅಲ್ಲಿ ಡೈವರ್ಜೆಂಟ್ ಕೊಟ್ಟಿದ್ದಾರೆ, ಸೊ ವೆಯ್ಟ್ ಮಾಡಿ. ಆಪ್ಷನ್ ಸಿ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಅಲ್ಲಿ ಮತ್ತೆ ಕನ್ವರ್ಜೆಂಟ್, ಸೊ ಎ ಮತ್ತು ಡಿ ರಿಮೂವ್ ಆಯಿತು. ನಾವು ವಾಟ್ ರಿಮೇನ್ಸ್ ಇಸ್ ಬಿ ಆ್ಯಂಡ್ ಸಿ. ಅಲ್ಲಿಗೆ ಇದ್ರದ್ದು ಸ್ಟ್ಯಾಂಡರ್ಡ್ ರಿಸಲ್ಟ್ ನಿಮಗೆ ಗೊತ್ತಿರಬೇಕು. ಆ ರಿಸಲ್ಟ್ ಏನು ಅಂತಂದರೆ, ಬೆಟರ್ ಯು ಟೇಕ್ ಎ ನೋಟ್ ಬುಕ್ ಆ್ಯಂಡ್ ರೈಟ್ ಆಲ್ ದ ಥಿಂಗ್ಸ್ ದಟ್ ಐ ಆಮ್ ಟೆಲ್ಲಿಂಗ್ ಯು. ಓಕೆ, ದ್ಯಾಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಅದನ್ನು ರಿವೈಸ್ ಮಾಡಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ ಕೆಸೆಟ್ 26ಗಿಂತ ಮುಂಚೆ ನಿಮಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡಿಕೊಡ್ಲಿಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಐ ಟು ಹ್ಯಾವ್ ಸರ್ಟನ್ ಬಿಸಿ ಶೆಡ್ಯೂಲ್, ಬಟ್ ಐ ವಿಲ್ ಟ್ರೈ ಫಾರ್ ಯು. ಓಕೆ, ಸೊ ಇದಕ್ಕೆ ಸ್ಟ್ಯಾಂಡರ್ಡ್ ರಿಸಲ್ಟ್ ಒಂದು ನೀವು ನೆನ್ಪಿಟ್ಕೋಬೇಕು. ಏನಂತ ಅಂದರೆ, ಸಮೇಷನ್ 1/n log n ಹೋಲ್ ಟು ದಿ ಪವರ್ ಆಫ್ p. ಈ ಫಾರ್ಮಲ್ಲಿ ಏನಾದರೂ ಒಂದು ಸೀರೀಸ್ ನಿಮಗೆ ಕೊಟ್ಟಿದ್ದಾರೆ ಅಂದರೆ, ಸಮ್ ಆಫ್ ಸೀರೀಸ್ ಕೊಟ್ಟಿದ್ದರೆ ಅದನ್ನು ಕನ್ವರ್ಜೆಂಟ್ ಮತ್ತು ಡೈವರ್ಜೆಂಟ್ ಯಾವಾಗ ಹೇಳ್ತೀರಾ ಅಂದರೆ, ಸೇಮ್ ಲೈಕ್ ಪಿ ಟೆಸ್ಟ್. p ಗ್ರೇಟರ್ ದ್ಯಾನ್ 1 ಇದ್ದರೆ ಇದನ್ನು ಕನ್ವರ್ಜೆಂಟ್ ಅಂತೀರಾ. ಓಕೆ, ಐ ವಿಲ್ ರೈಟ್ ಶಾರ್ಟ್ ಫಾರ್ಮ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ p ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಇದ್ದರೆ ಅದನ್ನು ಏನಂತೀರಾ, ಡೈವರ್ಜೆಂಟ್ ಅಂತೀರಾ. ಓಕೆ, ಸೊ ಇಲ್ಲಿಗೆ ಬನ್ನಿ. ಲಾಗ್ n ಓಕೆ, ಲಾಗ್ n ಆಲ್ಸೋ ಓಕೆ. ಏನೂ ಇಲ್ಲ ಪವರಲ್ಲಿ ಅಂದರೆ ಏನಿದೆ, ಪವರ್ 1 ಇದೆ. ಸೊ 1 ಎಲ್ಲಿದೆ, ಇಲ್ಲಿದೆ. ಇಲ್ಲಿದ್ದರೆ ಏನಿದೆ, ಡೈವರ್ಜೆಂಟ್. ಅಲ್ಲಿಗೇನಾಯಿತು, ಇವೆರಡೂ ಕೂಡ ಡೈವರ್ಜೆಂಟ್. ಹೌದಾ? ಸೊ ವಿಚ್ ಆಪ್ಷನ್ ಈಸ್ ರೈಟ್? ಕ್ಲಿಯರ್ಲಿ ಆಪ್ಷನ್ ಸಿ ಈಸ್ ರೈಟ್ ಫಾರ್ ದಿಸ್. ಸಮೇಷನ್ 1/n ಆ್ಯಂಡ್ ಸಮೇಷನ್ 1/n log n ಬೋತ್ ಡೈವರ್ಜ್. ಓಕೆ, ಇದು ಅರ್ಥ ಮಾಡ್ಕೊಳ್ಳಿ. ಸೊ ರಿಮೆಂಬರ್ ಒನ್ ಥಿಂಗ್, ನೆಟ್ ಎಕ್ಸಾಮ್ ಅನ್ನೋದೇನಿದೆಯಲ್ಲ ಅದು ಪ್ಯೂರ್ಲಿ ನಿಮ್ಮ ಎನಾಲಿಸಿಸ್ ಮೇಲೆ ಬೇಸ್ ಆಗುತ್ತೆ, ಅಂದರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟಿಂದ ಎಷ್ಟಿದೆ ಅನ್ನೋದ್ರ ಮೇಲೆ ಬೇಸ್ ಆಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಕೆಸೆಟ್, ಇಟ್ ಈಸ್ ಡಿಪೆಂಡೆಂಟ್ ಲೆಸ್ ಆನ್ ಅನಾಲಿಸಿಸ್ ಆ್ಯಂಡ್ ಮೋರ್ ಆನ್ ಯೋರ್ ಡೆಫಿನೇಷನ್ಸ್ ಆ್ಯಂಡ್ ಥಿಯರಮ್ ಸ್ಟೇಟ್ಮೆಂಟ್ಸ್, ಡೈರೆಕ್ಟ್ ಸ್ಟೇಟ್ಮೆಂಟ್ಸ್ ಇರುತ್ತೆ. ಕೆಸೆಟ್ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಕಮ್ಮಿ ಇದೆ ಆ್ಯಸ್ ಕಂಪೇರ್ಡ್ ಟು ನೆಟ್ ಎಕ್ಸಾಮ್. ದೇರ್ ಫೋರ್ ಟ್ರೈ ಟು ರಿಮೆಂಬರ್ ಆ್ಯಸ್ ಮೆನಿ ರಿಸಲ್ಟ್ಸ್ ಆ್ಯಸ್ ಪಾಸಿಬಲ್ ಫಾರ್ ಯು. ಓಕೆ, ಎಸ್. ನೆಕ್ಸ್ಟ್ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 2 ಅಲ್ಲ, ಇದು ಕೂಡ ಇದೆ. ಲೆಟ್ ಅಸ್ ಚೆಕ್ ದಿಸ್ ಒನ್. ಐ ನೋ ದ ಆನ್ಸರ್. ಇಫ್ ಐ ಡೋಂಟ್ ನೋ ಐ ವಿಲ್ ನಾಟ್ ಡಿಸ್ಕಸ್ ದ್ಯಾಟ್ ಒನ್. ಓಕೆ, ಸುಮ್ಮನೆ ಕೀ ಆನ್ಸರ್ ನೋಡಿ ರೈಟ್ ಮಾರ್ಕ್ ಅಂತ ಹೇಳಲ್ಲ. ಎಕ್ಸ್ಪ್ಲನೇಷನ್ ಗೊತ್ತಿದ್ರೆ ಮಾತ್ರ ಐ ವಿಲ್ ಎಕ್ಸ್ಪ್ಲೇನ್ ಯು. ಇಫ್ ಐ ಡೋಂಟ್ ನೋ, ಡೂ ಎಕ್ಸ್ಕ್ಯೂಸ್ ಮೀ ಫಾರ್ ದ್ಯಾಟ್. ಓಕೆ, ಸಮ್ ಡೇ ಇಫ್ ಐ ಗೆಟ್ ಟು ನೋ, ಐ ವಿಲ್ ಡೆಫಿನೆಟ್ಲಿ ಲೆಟ್ ಯು ನೋ. ಓಕೆ, ಬಿಕಾಸ್ ಐ ಆಮ್ ಸ್ಟಿಲ್ ಎ ಸ್ಟೂಡೆಂಟ್. Right, done. So if an of x is equal to 1 plus x/n whole power n, which of the following statements is true? Limit n tends to an. Okay, ಇಲ್ಲಿ ನೋಡಿ ಕ್ಲೀನಾಗಿ ಆಪ್ಷನ್ಸ್ ಇವೆಲ್ಲ ಕೇಳಿದ್ದಾರೆ. ಹೌದಾ? ಲಿಮಿಟ್ an ಆಫ್ ಎಕ್ಸ್, ಲಿಮಿಟ್ an ಆಫ್ ಎಕ್ಸ್ ಏನಾಗುತ್ತೆ ಅನ್ನೋದು ನಮಗೆ ಬೇಕಿದೆ. ಇದಕ್ಕೂ ಕೂಡ ಒಂದು ನೀವು ಸ್ಟ್ಯಾಂಡರ್ಡ್ ರಿಸಲ್ಟ್ ನೆನ್ಪಿಟ್ಕೋಬೇಕು. ಬರ್ಕೊಳ್ಳಿ ಒಂದು ಕಡೆ ಪಾಯಿಂಟ್ ಹಾಕ್ಕೊಂಡು. ಏನು ಅಂತ ಅಂದರೆ, ಲಿಮಿಟ್ n tends to infinity ಆಫ್ 1 plus an ಹೋಲ್ ಟು ದಿ ಪವರ್ ಆಫ್ bn, ಲಿಮಿಟ್ ಕ್ಲೀನಾಗಿ ಬರ್ಕೊಂಡಿರ್ರಿ. ಲಿಮಿಟ್ n tends to infinity 1 plus an ಹೋಲ್ ಟು ದಿ ಪವರ್ ಆಫ್ bn ಈಸ್ ಈಕ್ವಲ್ ಟು e ಟು ದ ಪವರ್ ಆಫ್ ಲಿಮಿಟ್ n tends to infinity an ಇಂಟು bn. ಓಕೆ, ಈ ರಿಸಲ್ಟ್ನ ನೀವು ನೀಟಾಗಿ ನೆನ್ಪಿಟ್ಕೊಳ್ಳಿ. ಅಲ್ಲಿಗೆ ನಮಗೆ ಕೊಟ್ಟಿರೋ ಕ್ವಶನಲ್ಲಿ ಏನಿದೆ ನೋಡಿ, 1 ಪ್ಲಸ್ an ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಹೇಳಿ, 1 ಪ್ಲಸ್ x/n, ಎಸ್, x/n ಹೋಲ್ ಟು ದ ಪವರ್ ಆಫ್ n. ಕಂಪೇರ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, an ಅನ್ನೋ ಜಾಗದಲ್ಲಿ x/n ಸಿಗುತ್ತೆ, bn ಅನ್ನೋ ಜಾಗದಲ್ಲಿ n ಸಿಗುತ್ತೆ. ಹೌದಾ? ಸಬ್ಸ್ಟಿಟ್ಯೂಟ್ ಮಾಡಿ. ಅಲ್ಲಿಗೆ
ಏನು ಸಿಗುತ್ತೆ, e to the power of limit n tends to infinity. a n ಅಂದರೆ ಏನಿದೆ, x by n ಇಂಟು b n ಅಂದರೆ ಏನಿದೆ, n. ಸೊ n get cancel, which is equal to e to the power of limit n tends to infinity ಎಕ್ಸ್. ಇಲ್ಲೆಲ್ಲೂ ಎನ್ ಟರ್ಮ್ಸೇ ಇಲ್ಲ. ಓಕೆ, ಎನ್ ಟೆನ್ಸ್ ಟು ಇನ್ಫಿನಿಟಿನ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಎನ್ ಟರ್ಮ್ಸ್ ಇಲ್ಲ, ಎನ್ ಅನ್ನೋ ಟರ್ಮ್ ಇಲ್ಲ, ಸಾರಿ. ಓಕೆ, ಸೊ ದೇರ್ ಫಾರ್ ವಾಟ್ ಈಸ್ ದಿಸ್ ಈಸ್ ಈಕ್ವಲ್ ಟು e to the power of x. ಕ್ಲಿಯರ್ಲಿ ವಿಚ್ ಇಸ್ ದಿ ಆಪ್ಷನ್ ದಟ್ ಗಿವ್ಸ್ ಯು ದಿಸ್ ಒನ್. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಗಾಟ್ ಮೈ ಪಾಯಿಂಟ್? ಯಾ, ಐ ಹೋಪ್ಸ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಅರ್ಥ ಆಗಿಲ್ಲ ಅಂದರೆ ಒಂಚೂರು ಮತ್ತೆ ಪ್ರೀವಿಯಸ್ಸಿಗೆ ಹೋಗ್ಬಿಟ್ಟು ಟ್ರೈ ಮಾಡಿ ಅರ್ಥ ಮಾಡ್ಕೊಳ್ಳಿಕ್ಕೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಕ್ವೆಶನ್ ನಂಬರ್ 3. ಕ್ವೆಶನ್ ನಂಬರ್ 3, ಯಾ. Which of the following statements is true? Function of bounded variation continuous. ಓಕೆ, ಬೌಂಡೆಡ್ ವೇರಿಯೇಷನ್ ಅನ್ನೋ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ಈ ಕ್ವಶನ್ನ ನೀವು ಅಟೆಂಡ್ ಮಾಡ್ಬೋದು, ಹೌದಾ? ಸೊ ಫಸ್ಟ್ ಆಫ್ ಆಲ್ ಬೌಂಡೆಡ್ ವೇರಿಯೇಷನ್ ಅಂದರೆ ಏನು ಹೇಳಿ, ಅದು ನಿಮಗೆ ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿರಲಿ. ಬಾಕಿ ಡೈರೆಕ್ಟ್ ಆನ್ಸರ್ ಇನ್ನೇ ನಾನು ಹೇಳ್ಬೋದು, ಹಿಂಗೆ ಡೈರೆಕ್ಟ್ ದಿಸ್ ಇಸ್ ದಿ ಆನ್ಸರ್, ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ವಾಟ್ ಇಸ್ ದ ಕಾನ್ಸೆಪ್ಟ್ ಆಫ್ ಬೌಂಡೆಡ್ ವೇರಿಯೇಷನ್? ಸಿ, ಬೌಂಡೆಡ್ ವೇರಿಯೇಷನ್ ಅನ್ನೋದೇನಿಲ್ಲ, ಇಟ್ ಜಸ್ಟ್ ಟೆಲ್ಸ್ ಯು ಹೌ ಸ್ಮೂತ್ ಎ ಫಂಕ್ಷನ್ ಈಸ್. ಅಂದರೆ ಒಂದು ಫಂಕ್ಷನ್ನ ನಾನು ಡ್ರಾ ಮಾಡ್ತಾ ಇದ್ದೀನಿ ಅಂದರೆ ಅದು ಎಷ್ಟು ಸ್ಮೂತ್ ಇದೆ ಅಂತ ಹೇಳೋದು ಏನಿದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ಬೌಂಡೆಡ್ ವೇರಿಯೇಷನ್. ದಟ್ ಈಸ್ ಇಟ್ ಹೆಲ್ಪ್ಸ್ ಯು ಮೆಷರ್ ಹೌ ಸ್ಮೂತ್ ಎ ಫಂಕ್ಷನ್ ಈಸ್. ಲೈಕ್ ಫಾರ್ ಎಕ್ಸಾಂಪಲ್, ನಾನು ನಿಮ್ಮ ಕೈಯಲ್ಲಿ ಒಂದು ಪೆನ್ಸಿಲ್ ಕೊಟ್ಬಿಟ್ಟು ಒಂದು ಕರು ಡ್ರಾ ಮಾಡಿರಿ ಅಂತ ಅಂದರೆ ನೀವು ಎಷ್ಟು ಸ್ಮೂತಾಗಿ ವಿತೌಟ್ ಎನಿ ಡಿಸ್ಕಂಟಿನ್ಯೂಟಿ ಹೆಂಗೆ ಡ್ರಾ ಮಾಡಬಹುದು. ಪ್ಲಸ್ ನಾನು ಇನ್ನೊಂದು ಕಂಡೀಷನ್ ಏನು ಕೊಡ್ತೀನಿ, ಸರ್ಟನ್ ಈ ಲೆವೆಲ್ಲು ಮತ್ತು ಈ ಲೆವೆಲಿಂದ ಮೇಲೆ ಹೋಗಬಾರ್ದು, ಕೆಳಗೆ ಬರಬಾರ್ದು, ಇದಕ್ಕಿಂತ ಕೆಳಗೆ ಬರಬಾರ್ದು, ಇದಕ್ಕಿಂತ ಮೇಲೆ ಹೋಗಬಾರ್ದು ಅನ್ನೋ ಒಂದು ಲಿಮಿಟ್ ಈ ಥರ ಕೊಡ್ತೀನಿ ನಿಮಗೆ, ಇಷ್ಟರಲ್ಲೇ ನೀವು ಡ್ರಾ ಮಾಡಬೇಕು ಅಂತ. ಸೊ ದೋಸ್ ಕೈಂಡ್ ಆಫ್ ಕಂಡೀಷನ್ಸ್ ಕೊಟ್ಟ ಮೇಲೆ, ರೈಟ್, ಈ ಕಂಡೀಷನ್ಸ್ ಕೊಟ್ಟ ಮೇಲೆ ನೀವು ಎಷ್ಟು ಅಲೋಡ್ ಇದೆ ಆ ಲೈನ್ನ, ನೀವು ಆ ಫಂಕ್ಷನ್ನ ಅಥವಾ ಕರ್ವ್ನ ಡ್ರಾ ಮಾಡಲಿಕ್ಕೆ ಅನ್ನೋದಿದೆಯಲ್ಲ, ಅದೇ ಬೌಂಡೆಡ್ ವೇರಿಯೇಷನ್. ಸೊ ಇನ್ ಕೇಸ್ ಬೌಂಡೆಡ್ ವೇರಿಯೇಷನ್ ಒಂದು ಫಂಕ್ಷನಿಗಿದೆ, ಸಪೋಸ್ ಐ ಟೆಲ್ ಯು ಎ ಫಂಕ್ಷನ್ ಹ್ಯಾಸ್ ಎ ಬೌಂಡೆಡ್ ವೇರಿಯೇಷನ್ ಅಂದರೆ ಅರ್ಥ ಏನು, ಆ ಕರ್ವ್ ಸ್ಮೂತ್ ಇದೆ, ತೀರಾ ಜಾಸ್ತಿ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಇಲ್ಲ ಅಂತ ಅರ್ಥ. ಬಟ್ ಇಫ್ ಐ ಟೆಲ್ ಯು ಫಂಕ್ಷನ್ ಡಸಂಟ್ ಹ್ಯಾವ್ ಬೌಂಡೆಡ್ ವೇರಿಯೇಷನ್, ದೆನ್ ಇಟ್ ಸಿಂಪ್ಲಿ ಮೀನ್ ದಟ್ ಶಾರ್ಪ್ ಕರ್ವ್ಸ್ ಇದ್ದಾವೆ, ಇಲ್ಲಿ ಶಾರ್ಪ್ ಪಾಯಿಂಟ್ಸ್ ಬರ್ತಿದ್ದಾವೆ, ಶಾರ್ಪ್ ಕರ್ವ್ ಸಡನ್ನಾಗಿ ಬರ್ತಿದೆ. ಓಕೆ, ಆವಾಗ ಫಂಕ್ಷನಿಗೆ ಬೌಂಡೆಡ್ ವೇರಿಯೇಷನ್ ಇಲ್ಲ ಅಂತ ಹೇಳ್ತೀವಿ. ಈಗ ಈ ಆಪ್ಷನ್ಸಿಗೆ ಬನ್ನಿ, ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್ ಈಸ್ ಕಂಟಿನ್ಯೂಯಸ್. ಓಕೆ, ಸೊ ಇದು ಕರೆಕ್ಟೇ, ಆದರೆ ರಿಮೆಂಬರ್ ಒನ್ ಥಿಂಗ್, ಡಿಸ್ಕಂಟಿನ್ಯೂಸ್ ಕೂಡ ಆಗಬಹುದು. ಡಿಸ್ಕಂಟಿನ್ಯೂಯಸ್ ಅಂದರೆ ಹೇಗೆ, ತೀರಾ ಡಿಸ್ಕಂಟಿನ್ಯೂಟಿ ಪಾಯಿಂಟ್ಸು ಜಾಸ್ತಿ ಇರಬಾರ್ದು, ಅದು ಒಂದು ಕಂಡೀಷನ್ ಇದೆ. ಓಕೆ, ಸೊ ಬೌಂಡೆಡ್ ವೇರಿಯೇಷನ್ ಆಗಬೇಕು ಅಂದರೆ ಕಂಟಿನ್ಯೂಸ್ಸೇ ಇರಬೇಕಂತೇನಿಲ್ಲ, ಡಿಸ್ಕಂಟಿನ್ಯೂಸ್ಸು ಆಗ್ಬೋದು, ಬಟ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಕಮ್ಮಿ ಇರಬೇಕು ಸ್ವಲ್ಪ. ಓಕೆ, ನೆಕ್ಸ್ಟ್, ಎ ಕಂಟಿನ್ಯೂಸ್ ಫಂಕ್ಷನ್ ಈಸ್ ಆಫ್ ಬೌಂಡೆಡ್ ವೇರಿಯೇಷನ್. ಈ ಕಂಟಿನ್ಯೂಸ್ ಫಂಕ್ಷನ್ ಈಸ್ ಆಫ್ ಬೌಂಡೆಡ್ ವೇರಿಯೇಷನ್, ಈಸ್ ಇಟ್ ಟ್ರೂ ಆರ್ ನಾಟ್? ಕ್ಯಾನ್ ಯು ಗೆಸ್ ಇಟ್? ಈಸ್ ಇಟ್ ಟ್ರೂ ಆರ್ ನಾಟ್? ಯಾ, continuous function is of bounded variation. Not necessary, right? Not necessary, right? ಹೇಗೆ? Let me just explain you. See, continuous function is of bounded variation ಅಂತಂದರೆ ತುಂಬ ಸಿಂಪಲ್ ಇದೆ. See, ಅಲ್ಲಿ there are continuous functions that will exist. ಓಕೆ, ಕಂಟಿನ್ಯೂಸ್ ಫಂಕ್ಷನ್ ಬೌಂಡೆಡ್ ವೇರಿಯೇಷನ್ ಆಗಬೇಕು ಅನ್ನೋದಿಲ್ಲ, ನೆನಪಿರಲಿ. ಬೌಂಡೆಡ್ ವೇರಿಯೇಷನ್ ಇಂಪ್ಲೈಸ್ ಕಂಟಿನ್ಯೂಸ್ ಫಂಕ್ಷನ್, ದಟ್ ಈಸ್ ಓಕೆ. ಓಕೆ, ದೇರ್ ಆರ್ ಸರ್ಟನ್ ಫಂಕ್ಷನ್, ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಯಾವ್ದು ತಗೋಬೋದು, ಯಾ, ಯು ಕ್ಯಾನ್ ಟೇಕ್ ಎಕ್ಸ್ ಇಂಟು ಸೈನ್ 1/x, ಎಸ್ ಆರ್ ನೋ? ಇದೇನು, ಇದು ಕಂಟಿನ್ಯೂಸ್ ಹೌದು, ಬಟ್ ಇಟ್ ಈಸ್ ನಾಟ್ ಆಫ್ ಬೌಂಡೆಡ್ ವೇರಿಯೇಷನ್. ಗಾಟ್ ಇಟ್? ದೇರ್ ಫಾರ್ ದಿಸ್ ಆಪ್ಷನ್ ಕೆನಾಟ್ ಬಿ ಪಾಸಿಬಲ್. ನೆಕ್ಸ್ಟ್, ಫಂಕ್ಷನ್ ಆಫ್ ಬೌಂಡೆಡ್ ವೇರಿಯೇಷನ್ ಈಸ್ ಬೌಂಡೆಡ್. ಎಸ್, ಡೆಫಿನೆಟ್ಲಿ ನಾನು ಹೇಳಿದೆ, ಇಷ್ಟು ರೇಂಜ್ ಒಳಗಡೆ ನೀವು ಡ್ರಾ ಮಾಡಬೇಕು ಅಂತ ನಾನು ಲಿಮಿಟ್ಸ್ ಕೊಡ್ತೀನಿ ನಿಮಗೆ, ಇಷ್ಟು ಒಳಗಡೆ ನೀವು ಆ ಪೆನ್ಸಿಲ್ ಇಟ್ಕೊಂಡು ಡ್ರಾ ಮಾಡ್ಬೋದು. ಸೊ ದಟ್ ಹೌ ಸ್ಮೂತ್ಲಿ ಯು ಕ್ಯಾನ್ ಡ್ರಾ ದಿ ಫಂಕ್ಷನ್ ಈಸ್ ಆ್ಯಕ್ಚುಲಿ ಡಿಟರ್ಮೈನ್ಡ್, ರೈಟ್? ಸೊ ದಟ್ ಈಸ್ ಬೌಂಡೆಡ್ನೆಸ್ ಅಂದರೆ ಲೋಯರ್ ಬೌಂಡ್ ಅಪ್ಪರ್ ಬೌಂಡ್ ಎಲ್ಲ ಎಕ್ಸಿಸ್ಟ್ ಆಗುತ್ತೆ. ದೇರ್ ಫೋರ್ ಯು ಶುಡ್ ರಿಮೆಂಬರ್, ಬೌಂಡೆಡ್ ವೇರಿಯೇಷನ್ ಇಂಪ್ಲೈಸ್ ಫಂಕ್ಷನ್ ಈಸ್ ಬೌಂಡೆಡ್, ಬಟ್ ಕಾನ್ವರ್ಸ್ ನೀಡ್ ನಾಟ್ ಬಿ ಟ್ರೂ. ಬೌಂಡೆಡ್ ಇಂಪ್ಲೈಸ್ ಬೌಂಡೆಡ್ ವೇರಿಯೇಷನ್ ಅಂತ ಹೇಳಂಗಿಲ್ಲ. It is need not. It is possible for some functions, but may not be possible. But this is possible for every. If it is bounded variation, definitely it is bounded. ಗೊತ್ತಿರಬೇಕು. ಓಕೆ, ಸೊ ಯಾ, ದಿಸ್ ಇಸ್ ದೇರ್ ಫೋರ್ ಯಾವ್ದು ಕರೆಕ್ಟ್ ಆಗುತ್ತೆ ಇಲ್ಲಿಗೆ? ಆಪ್ಷನ್ ಸಿ ಇಸ್ ದ ಆಪ್ಷನ್ ಸಿ. ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, yeah, next coming to, if A is a 6x6 matrix of rank 4, then its nullity. Yeah, it's very simple. It is dependent on what? ರ್ಯಾಂಕ್ ಕೊಟ್ಟಿದ್ದಾರೆ, ಮ್ಯಾಟ್ರಿಕ್ಸಿಂದ ಆರ್ಡರ್ ನಿಮಗೆ ಗೊತ್ತಿದೆ, ಹೌದಾ? ನಂಬರ್ ಆಫ್ ಕಾಲಮ್ಸ್ ಗೊತ್ತಿದೆ, ನಂಬರ್ ಆಫ್ ಆ್ಯಂಡ್ ನಲ್ಲಿಟಿ ಗೊತ್ತಿದೆ. ರ್ಯಾಂಕ್ ನಲ್ಲಿಟಿ ಥಿಯರಮಿಂದ ಯು ಕ್ಯಾನ್ ಟೆಲ್ ಈಸಿಲಿ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ವಿ ನೋ ಫ್ರಮ್ ರ್ಯಾಂಕ್ ನಲ್ಲಿಟಿ ಥಿಯರಮ್ ಏನು, ಒಂದು
very well known result, rank of A is equal to nullity of A is equal to number of columns. Yes or no? Right? So rank of A ಏನು ಕೊಟ್ಟಿದ್ದಾರೆ, rank is 4 and number of columns ಎಷ್ಟು 6 ಸ್ಕ್ವೇರ್ ಮ್ಯಾಟ್ರಿಕ್ಸ್ ತಾನೆ. ಸೊ ನಂಬರ್ ಆಫ್ ಕಾಲಮ್ಸ್ ಆ್ಯಂಡ್ ರೋಸ್ ಎಷ್ಟು 6 ಇದ್ದಾವೆ. ಅಲ್ಲಿಗೆ ರ್ಯಾಂಕ್ ಆಫ್ ಎ ಈಸ್ ಈಕ್ವಲ್ ಟು 4 ಪ್ಲಸ್ ನಲ್ಲಿಟಿ ನಾವು ಕಂಡುಹಿಡಿಬೇಕು. ನಂಬರ್ ಆಫ್ ಕಾಲಮ್ಸ್ ಎಷ್ಟಿದ್ದಾವೆ 6, ನಲ್ಲಿಟಿ ಆಫ್ ಎ ಈಸ್ ಈಕ್ವಲ್ ಟು 6 ಪ್ಲಸ್ 4 ಆ ಕಡೆ ಹೋದರೆ -4, ದೇರ್ಫೋರ್ ನಲ್ಲಿಟಿ ಆಫ್ ಎ ಈಸ್ ಈಕ್ವಲ್ ಟು 2 ಆಗುತ್ತೆ. ಡನ್. ದಿಸ್ ಇಸ್ ಅ ಡೈರೆಕ್ಟ್ ಕ್ವೆಶನ್. ಓಕೆ, you should remember. Yes, next coming to this one, if for all x greater than 0 e power x greater than x power t, then ಇದು ಹೇಗೆ ಮಾಡೋದು, ಫಾರ್ ಆಲ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಇ ಪವರ್ ಎಕ್ಸ್. ಇದು ಸ್ಟ್ಯಾಂಡರ್ಡ್ ಒಂದು ರಿಸಲ್ಟ್ ಇದೆ ನಿಮ್ಮ ರಿಯಲ್ ಅನಾಲಿಸಿಸಲ್ಲಿ, ನೀವು ಇದನ್ನು ನೋಡ್ತೀರಾ. ರೈಟ್, ಏನಿದೆ, ಇ ಪವರ್ ಎಕ್ಸ್ ಗ್ರೇಟರ್ ದ್ಯಾನ್ ಎಕ್ಸ್ ಪವರ್ ಟಿ. ಹೌದಾ, ಎಕ್ಸ್ ಗ್ರೇಟರ್ ದ್ಯಾನ್ 0 ಕೊಟ್ಟಿದ್ದಾರೆ, ಎಕ್ಸ್ ಗ್ರೇಟರ್ ದ್ಯಾನ್ 0, ದಟ್ ಇಸ್ ನಥಿಂಗ್ ಬಟ್ ಎಕ್ಸ್ ಟರ್ಮ್ಸ್ ಆರ್ ಪಾಸಿಟಿವ್, ಸೊ ನೋ ಪ್ರಾಬ್ಲಮ್. ಇಷ್ಟು ನೆನಪಲ್ಲಿ. ಈಗೇನು ಮಾಡೋಣ, ಇದಕ್ಕೆ ಲಾಗ್ ಅಪ್ಲೈ ಮಾಡಿರಿ. ಲಾಗ್ ಇ ಪವರ್ ಎಕ್ಸ್ ಗ್ರೇಟರ್ ದ್ಯಾನ್ ಲಾಗ್ ಎಕ್ಸ್ ಪವರ್ ಟಿ. ಕರೆಕ್ಟಾ? ಲಾಗ್ ಇ ಪವರ್ ಎಕ್ಸ್ ಬಂದಾಗ ಏನಾಗುತ್ತೆ, ಇ ಆ್ಯಂಡ್ ಲಾಗ್ ಆರ್ ಇನ್ವರ್ಸ್ ಟು ಈಚ್ ಅದರ್. ಓಕೆ, ಸೊ ವಾಟ್ ಯು ಕ್ಯಾನ್ ರೈಟ್, ಆರ್ ಲಾಗ್ ಎ ಪವರ್ ಬಿ ಫಾರ್ಮುಲಾ ಟೈಪ್ ಬರಿಬೋದಾ, ಎಕ್ಸ್ ಇಂಟು ಲಾಗ್ ಇ. ಡನ್. ಈಸ್ ಗ್ರೇಟರ್ ದ್ಯಾನ್ ಟಿ ಇಂಟು ಲಾಗ್ ಎಕ್ಸ್. ಎಸ್, ಯಾಕೆ, ಯು ನೋ ದ ಫಾರ್ಮುಲಾ ಲಾಗ್ ಎ ಹೋಲ್ ಪವರ್ ಬಿ ಈಸ್ ಈಕ್ವಲ್ ಟು ಬಿ ಲಾಗ್ ಎ. ರೈಟ್, ಗೊತ್ತಿದೆ ನಿಮಗೆ ಫಾರ್ಮುಲಾ. ಓಕೆ, ಎಕ್ಸ್ log e greater than. Done. Next, what you can do, log e is nothing but always it is 1, you know it, x greater than t log x. Done. Right? So x greater than ಇಷ್ಟು ನಿಮಗೆ ರಿಸಲ್ಟ್ ಬಂತು. ಎಕ್ಸ್ ಮತ್ತು ಟಿ ಮಧ್ಯ ರಿಲೇಷನ್ ಏನು ಅನ್ನೋದು ಬಂತು. ನಾವು ವಿ ಕ್ಯಾನ್ ಡೂ ಒನ್ ಥಿಂಗ್, ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಇ. ಯಾಕೆ ಇ ತೊಗೊತಿದ್ದೀವಿ, ಬಿಕಾಸ್ ಆಪ್ಷನಲ್ಲಿ ಇ ಮತ್ತು ಟಿ ಮಧ್ಯ ರಿಲೇಷನ್ ಹೇಳ್ತಾ ಇದ್ದಾರೆ. ಹೌದಾ? ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಅಗೇನ್, ಇಟ್ಸ್ ದ ಕ್ಲೌಡ್ಸ್. ಓಕೆ, ಇಲ್ಲಿ ಏನು ಕೊಡ್ತಿದ್ದಾರೆ, ಟಿ ಮತ್ತು ಇ ಮಧ್ಯೆ ರಿಲೇಷನ್ ಹೇಳ್ತಿದ್ದಾರೆ. ಎಕ್ಸ್ ಮತ್ತು ಟಿ ಮಧ್ಯೆ ನಾವು ಕಂಡುಹಿಡ್ತೀವಿ. ವೆರಿ ಸಿಂಪಲ್, ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಟಿ, ಎಕ್ಸ್ ಈಸ್ ಈಕ್ವಲ್ ಟು ಇ ಗ್ರೇಟರ್ ದ್ಯಾನ್ ಟಿ ಜೊತೆ ನಾವೇನು ಚೇಂಜಸ್ ಮಾಡಿಲ್ಲ, ಎಕ್ಸ್ ಇರೋ ಕಡೆಗೆ ಇ ಹಾಕಿ. ಲಾಗ್ ಇ ವ್ಯಾಲ್ಯೂ 1, ಸೊ ಇ ಈಸ್ ಗ್ರೇಟರ್ ದ್ಯಾನ್ ಟಿ. ಕ್ಲಿಯರ್ಲಿ ವಿಚ್ ಈಸ್ ದಿ ಆಪ್ಷನ್, ಇ ಈಸ್ ಗ್ರೇಟರ್ ದ್ಯಾನ್ ಟಿ ಈಸ್ ನಥಿಂಗ್ ಬಟ್ ಇಲ್ಲೆಲ್ಲೂ ಇ ಕೊಟ್ಟಿಲ್ಲ, ಟಿ ಈ ಕಡೆ ತೊಗೊಳ್ಳಿ, ನಥಿಂಗ್ ರಿವರ್ಸ್ ಬರೀರಿ, ಟಿ ಲೆಸ್ ದ್ಯಾನ್ ಇ. ಸೊ ಆಪ್ಷನ್ ಡಿ ಈಸ್ ದ right answer. I hope you have understood this thing. It's standard result. Okay, ಇದನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. Okay, so going to question number question number 4 ಅಲ್ಲೇ ಇನ್ನೊಂದು ಪಾರ್ಟ್ ಇದೆ, ಐಡೆಂಪೋಟೆಂಟ್. ಐಡೆಂಪೋಟೆಂಟ್ ಡೆಫಿನೇಷನ್ ಗೊತ್ತಿರಬೇಕು ಅನ್ಕೋತೀನಿ. ಐಡೆಂಪೋಟೆಂಟ್ ಅಂದರೆ ಏನು, ಯಾವ ಮ್ಯಾಟ್ರಿಕ್ಸ್ನ ಐಡೆಂಪೋಟೆಂಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀರಾ? ವೆರಿ ಸಿಂಪಲ್, ವಿಚ್ ಸ್ಯಾಟಿಸ್ಫೈ ದ ಕಂಡೀಷನ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ. ಒಂದು ಮ್ಯಾಟ್ರಿಕ್ಸ್ ಯಾವುದನ್ನು ನಾವು ಸ್ಕ್ವೇರ್ ಮಾಡಿದ್ರೆ ಮತ್ತೆ ಅದೇ ಮ್ಯಾಟ್ರಿಕ್ಸ್ ಸಿಗುತ್ತೋ ಅದನ್ನು ನಾವೇನಂತೀವಿ, ಐಡೆಂಪೋಟೆಂಟ್ ಮ್ಯಾಟ್ರಿಕ್ಸ್. ಓಕೆ, ಸೊ ಇಫ್ ಎ ಆ್ಯಂಡ್ ಬಿ ಆರ್ ಐಡೆಂಪೋಟೆಂಟ್ ಮ್ಯಾಟ್ರಿಕ್ಸ್ ದೆನ್ ಎ ಬಿ ಈಸ್ ಐಡೆಂಪೋಟೆಂಟ್ ಇಫ್. ಸೊ ಅವ್ರು ಕೇಳಿರೋದೇನು, ಎ ಐಡೆಂಪೋಟೆಂಟ್ ಇದೆ ಅಂತ ಹೇಳಿದ್ದಾರೆ, ಬಿನೂ ಐಡೆಂಪೋಟೆಂಟ್ ಇದೆ ಅಂದರೆ ಬಿ ಸ್ಕ್ವೇರ್ ಮಾಡಿದ್ರೂ ಬಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಅವ್ರು ಕೇಳ್ತಿರೋದೇನು ಅಂದರೆ, ದೆನ್ ಎ ಬಿ ಈಸ್ ಐಡೆಂಪೋಟೆಂಟ್, ಎ ಬಿ ಕೂಡ ಐಡೆಂಪೋಟೆಂಟ್ ಆಗುತ್ತೆ, ಬಟ್ ಯಾವ ಕಂಡೀಷನ್, ಈ 4ರಲ್ಲಿ ಯಾವ ಕಂಡೀಷನ್ ತೊಗೊಂಡ್ರೆ ಎ ಬಿ ಐಡೆಂಪೋಟೆಂಟ್ ಆಗುತ್ತೆ ಅಂತ. ಓಕೆ, ಸಾರಿ, ಐ ಥಿಂಕ್ ದಿಸ್ ಕ್ವಶನ್ ಇಸ್ ನಾಟ್ ವಿಸಿಬಲ್, ರೈಟ್? ಓಕೆ, ಡನ್. ದಿಸ್ ಒನ್, ಸೊ ಎ ಬಿ ಸ್ಕ್ವೇರ್ ಕೂಡ ನಮಗೇನು ಬರಬೇಕು, ಎ ಬಿ ಬಂದುಬಿಟ್ರೆ ನಾವೇನು ಇದನ್ನು ಕೂಡ ಐಡೆಂಪೋಟೆಂಟ್ ಅಂತ ಕರಿತೀವಿ. ಹೌದಾ? ಸೊ ಇದು ಬರಲಿಕ್ಕೆ ಒಂದು ಕಂಡೀಷನ್ ಏನಿದೆ, ಲೆಟ್ ಅಸ್ ಚೆಕ್ ಇಟ್ ಔಟ್. ಟೇಕ್ ಎ ಬಿ ಹೋಲ್ ಸ್ಕ್ವೇರ್, ಇಟ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಎ ಬಿ ಇಂಟು ಎ ಬಿ. ಎಸ್ ಆರ್ ನೋ? ಎಸ್. ನಾವು ಎ ಬಿ ಬ್ರ್ಯಾಕೆಟ್ಸ್ ರಿಮೂವ್ ಮಾಡಿದ್ದೀನಿ ಅಷ್ಟೇ. ಈಗ ನೋಡಿ, ಬಿ ಎನ ನಾನು ಎ ಬಿ ಅಂತ ಸುಮ್ಮನೆ ಬರಲಿಕ್ಕಂತೂ ಆಗೋದಿಲ್ಲ. ಹೌದಾ? ಲೆಟ್ ಅಸ್ ಜಸ್ಟ್ ರೈಟ್ ಇಟ್ ಡೌನ್. ಹಿಂಗೆ ಬರೆದ್ರೆ ಏನಾದರೂ ಪಾಸಿಬಿಲಿಟಿ ಇದೆಯಾ? ಎ ಇಂಟು ಎ ಏನು, ಎ ಸ್ಕ್ವೇರ್. ಬಿ ಇಂಟು ಬಿ ಏನು, ಬಿ ಸ್ಕ್ವೇರ್. ಎ ಸ್ಕ್ವೇರ್ ಅಂದರೆ ಏನು ಕೊಟ್ಟಿದ್ದಾರೆ, ಎ. ಬಿ ಸ್ಕ್ವೇರ್ ಅಂದರೆ ಏನು, ಬಿ. ಸೊ ದೇರ್ ಫಾರ್ ಎಲ್ ಎಚ್ ಎಸ್ ಏನಿತ್ತು, ಎ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಬಂತು ತಾನೆ. ಇದು ಬರಲಿಕ್ಕೆ ಪಾಸಿಬಲ್ ಆಯಿತು ಓನ್ಲಿ ಬಿಕಾಸ್ ಆಫ್ ವಿಚ್ ಕಂಡೀಷನ್, ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಯಾವುದು ನಾವು ಚೇಂಜಸ್ ಮಾಡಿರೋದು, ಇದು. ರೈಟ್. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್, ಡಿ. ಎ ಬಿ ಈಸ್ ಈಕ್ವಲ್ ಟು ಬಿ ಎ ಅನ್ನುವಂತಹ ಕಂಡೀಷನ್ನ ತಗೊಂಡಾಗಲೇ ನಾನು ಎ ಬಿ ಸ್ಕ್ವೇರ್ನ ಐಡೆಂಪೋಟೆಂಟ್ ಅಂತ ಹೇಳಲಿಕ್ಕೆ ಪಾಸಿಬಿಲಿಟಿ ಆಯಿತು, ಇಲ್ಲ ಅಂದರೆ ಹೇಳಲಿಕ್ಕೆ ಆಗ್ತಿರಲಿಲ್ಲ. ಸುಮ್ಮನೆ ಬಿ ಎನ ಎ ಬಿ ಅಂತ ಬರೆಯೋ ಆಗಿಲ್ಲ. ಓಕೆ, ಇನ್ ಮ್ಯಾಟ್ರಿಸಸ್ ಬಿಕಾಸ್ ಕಾಮಿಟೇಟಿವ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗೋದಿಲ್ಲ. ಹೌದಾ? 2 ಇಂಟು 3 ನಂಬರ್ಸಲ್ಲಿ 2 ಇಂಟು 3ನ ನೀವು 3 ಇಂಟು 2 ಬರೆದ್ರೂ ತಪ್ಪೇನಿಲ್ಲ.
ಈವನ್ ಇನ್ ಆಲ್ಜಿಬ್ರಾ ಎ ಇಂಟು ಬಿನ ನೀವು ಬಿ ಇಂಟು ಎ ಬರೆದ್ರೂ ಪ್ರಾಬ್ಲಮ್ ಇಲ್ಲ. ಬಟ್ ಇನ್ ಮ್ಯಾಟ್ರಿಸಸ್ ದ ಮ್ಯಾಟ್ರಿಸಸ್ ಡಸಂಟ್ ಸ್ಯಾಟಿಸ್ಫೈ ಕಾಂಪಿಟೇಟಿವ್ ಪ್ರಾಪರ್ಟಿ. ಯಾವಾಗ ಸ್ಯಾಟಿಸ್ಫೈ ಮಾಡುತ್ತೆ ಅನ್ನೋದಕ್ಕೆ ಒಂದು ಕಂಡೀಷನ್ ಇದೆ. ಯಾರಾದರೂ ಹೇಳ್ತೀರಾ? ಟ್ರೈ ಇಫ್ ನೋ ಇಟ್ ಲೆಟ್ ಮಿ ನೋ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಇಫ್ ನಾಟ್ ಐ ಲೆಟ್ ಯು ನೋ ಲೇಟರ್. ಓಕೆ, ಪಿ ಯು ಸಿಯಲ್ಲಿ ಓದಿದ್ದೀರಾ? ವೆನ್ ಡು ಯು ಸೇ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಸ್ ದ ಕಾಂಪಿಟೇಟಿವ್ ಪ್ರಾಪರ್ಟಿ? ಎನಿವೇಸ್, ಕಮ್ ಟು ದಿಸ್ ಒನ್. ಕ್ವೆಶ್ಚನ್ ನಂಬರ್ 5. ಕ್ವೆಶ್ಚನ್ ನಂಬರ್ 5, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸೀರೀಸ್ ಡೈವರ್ಜೆನ್ಸ್? ಡೈವರ್ಜೆನ್ಸ್ ಬಗ್ಗೆ ಹೇಳಿದ್ದಾರೆ. ಅಂದರೆ ಇದರಲ್ಲಿ 3 ಸೀರೀಸ್ ಯಾವುದಾದ್ರೂ ಕನ್ವರ್ಜೆಂಟ್ ಆಗಿರುತ್ತೆ, ಯಾವುದೋ ಒಂದು ಸೀರೀಸು ಅದು ಡೈವರ್ಜೆಂಟ್ ಆಗಿರುತ್ತೆ. ಅದನ್ನು ನೀವು ಚೆಕ್ ಮಾಡಬೇಕಾಗಿದೆ. ಹೌದಾ? ಯಾ, ಫ್ರಮ್ ವೇರ್ ಶೆಲ್ ವಿ ಸ್ಟಾರ್ಟ್? ಲೆಟ್ಸ್ ಗೋ ವಿತ್ ಆಪ್ಷನ್ ಎ. ಓಕೆ, ಆಪ್ಷನ್ ಎ ಅಲ್ಲಿ ಸಾಲ್ವ್ ಮಾಡಿರಿ. ಏನು ಬರುತ್ತೆ ಆನ್ಸರು? ಆಪ್ಷನ್ ಎನ ಹೇಗೆ ಮಾಡಬಹುದು? ಯಾ, ಆಪ್ಷನ್ ಎ ಕ್ಯಾನ್ ಬಿ ಸಾಲ್ವ್ ಫ್ರಮ್ ಕೌಶಿಸ್ ರೂಟ್ ಟೆಸ್ಟ್. ಹೌದಾ? ಕೌಶಿ ರೂಟ್ ಟೆಸ್ಟ್ ನಿಮಗೆ ಗೊತ್ತಿರಬೇಕು. ಸೊ ಕೌಶಿ ರೂಟ್ ಟೆಸ್ಟ್ ಮಾಡಬೇಕು ಅಂತ ಅಂದರೆ ಏನು ತಗೋಬೇಕು? ಇಟ್ಸ್ ನಾಟ್ ಕೌಶಿ ರೂಟ್ ಟೆಸ್ಟ್, ಇಟ್ಸ್ ರೇಷಿಯೋ ಟೆಸ್ಟ್, ರೈಟ್? ಸಮೇಷನ್ ಏನಾಯ್ತಲ್ಲ, ಯಾ ಸಾರಿ, ಇಟ್ಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an ಪ್ಲಸ್ 1 ಡಿವೈಡೆಡ್ ಬೈ an ಈಸ್ ಈಕ್ವಲ್ ಟು, ನಿಮ್ಮ ರೇಷಿಯೋ ಟೆಸ್ಟ್ ಇದೆ ತಾನೇ ಇರೋದು, ಈಸ್ ಈಕ್ವಲ್ ಟು L. ಆ್ಯಂಡ್ ಈ L, ಇನ್ ಕೇಸ್ ದಿಸ್ ಈಸ್ ಲೆಸ್ ದ್ಯಾನ್ 1, ಸೊ ದೆನ್ ವಿ ಸೇ ದ ಸೀರೀಸ್, ಪಾಸಿಟಿವ್ ಟರ್ಮ್ ಸೀರೀಸ್ ದಟ್ ಈಸ್ ಕನ್ವರ್ಜೆಂಟ್. ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ 1 ನಾವೇನಂತೀವಿ? ಡೈವರ್ಜೆಂಟ್ ಅಂತ ಅಂತೀವಿ. ಹೌದಾ? ಸೊ ಈಗ ನಾವೇನು ಮಾಡೋಣ, ಈ ಕಂಡೀಷನ್ನ ಫಸ್ಟ್ ಆಪ್ಷನ್ನಿಗೆ. ನಿಮಗೆ ಒಂದು ಡೌಟ್ ಇರ್ಬೋದು, ಮ್ಯಾಮ್ ರೇಷಿಯೋ ಟೆಸ್ಟ್ ಎಕ್ಸಾಕ್ಟ್ಲಿ ಯಾವಾಗ ತಗೋಬೇಕು ಅನ್ನೋದು. ಅಂದರೆ ವೆರಿ ಸಿಂಪಲ್, ಎಲ್ಲಾದರೂ ನಿಮಗೆ ಫ್ಯಾಕ್ಟೋರಿಯಲ್ ಕಂಡು ಬರುತ್ತಲ್ಲ, ಅಲ್ಲಿ ನೀವು ಮ್ಯಾಕ್ಸಿಮಮ್ ಟ್ರೈ ಮಾಡಿ ರೇಷಿಯೋ ಟೆಸ್ಟ್ ಹಾಕಲಿಕ್ಕೆ. ಯಾಕೆ ಅಂದರೆ an ಪ್ಲಸ್ 1 ಡಿವೈಡೆಡ್ ಬೈ an ಇರುತ್ತಲ್ಲ, ಸೊ ಡಿವಿಷನ್ ಇರೋದ್ರಿಂದ ಮ್ಯಾಕ್ಸಿಮಮ್ ಟರ್ಮ್ಸ್ ಕ್ಯಾನ್ಸಲ್ ಆಗಿಬಿಡುತ್ತೆ ಅಲ್ಲಿ. ಸೊ ಅದು ಫ್ಯಾಕ್ಟೋರಿಯಲಲ್ಲಿ ಜಾಸ್ತಿ ಪಾಸಿಬಿಲಿಟಿ ಇದೆ. ದೇರ್ ಫೋರ್ ವೆನ್ ಎವರ್ ಯು ಗೆಟ್ ಫ್ಯಾಕ್ಟೋರಿಯಲ್, ಟ್ರೈ ಟು ಟೇಕ್ ರೇಷಿಯೋ ಟೆಸ್ಟ್ ಫಸ್ಟ್, ದೆನ್ ಯು ಟ್ರೈ ಅದರ್ಸ್. L ಈಸ್ ಈಕ್ವಲ್ ಟು 1 ಬಂದರೆ ಟೆಸ್ಟ್ ಫೇಲ್ ಆಗುತ್ತೆ, ಅವಾಗ ಬೇರೆ ಟೆಸ್ಟಿಗೆ ಹೋಗ್ತೀವಿ ನಾವು. ಹೌದಾ? ಸೊ ಲೆಟ್ ಅಸ್ ಕಮ್ ಹಿಯರ್. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an ಪ್ಲಸ್ 1. ಫಸ್ಟ್ ಆಫ್ ಆಲ್ an ಏನು ತೊಗೊಂಡಿದ್ದೀವಿ ನಾವು? ಈ ಟರ್ಮ್ ಏನಿದೆಯಲ್ಲ, ಈ ಟೋಟಲ್ ಟರ್ಮ್ an ಇದೆ. an ಪ್ಲಸ್ 1 ಅಂದರೆ ಹೇಗೆ ಬರೀತೀರಾ? ಸಿ ಹಿಯರ್, an ಪ್ಲಸ್ 1 ಅಂದರೆ ಏನು? n ಇರೋ ಜಾಗದಾಗೆಲ್ಲ n ಪ್ಲಸ್ 1 ಹಾಕ್ಕೊಳ್ಳಿ. ಓಕೆ, ಲೆಟ್ ಅಸ್ ಕಮ್ ಹಿಯರ್. 2 ಇಂಟು n ಇದೆ ತಾನೆ, ಅಲ್ಲಿ ಏನು ಹಾಕಬೇಕು? n ಪ್ಲಸ್ 1 ಫ್ಯಾಕ್ಟೋರಿಯಲ್ ಇದೆ ತಾನೆ. ನೆಕ್ಸ್ಟ್ 3n ಅಂದರೆ 3 ಇಂಟು n ಪ್ಲಸ್ 1, 3n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಇದೆ ತಾನೆ, n ಇರೋ ಜಾಗದಾಗ ಏನು ಹಾಕಬೇಕು? n ಪ್ಲಸ್ 1. ನೆಕ್ಸ್ಟು 4n ಇದೆ ತಾನೆ, 4 ಇಂಟು, ಜಾಸ್ತಿ ಜನ ಇಲ್ಲೇ ಮಿಸ್ಟೇಕ್ ಮಾಡಿಬಿಡ್ತೀರ, 4n ಪ್ಲಸ್ 1 ಅಂತ ಬರೀತೀರ. ಬಟ್ ಇದು ಆ್ಯಕ್ಚುಲಿ ಬ್ರ್ಯಾಕೆಟು, 4 ಮತ್ತೆ ಮಲ್ಟಿಪ್ಲೈ ಕೂಡ ಆಗುತ್ತೆ. ಓಕೆ, ಇಂಟು ಇಲ್ಲೇನಿದೆ? ಡಿವೈಡೆಡ್ ಬೈ a ಅಂತಾನೆ. an ಡಿನಾಮಿನೇಟ್ರಲ್ಲಿ ಬರುತ್ತೆ, ನಥಿಂಗ್ ಬಟ್ ಉಲ್ಟಾ ತೊಗೊಂಡ್ರೆ ರೆಸಿಪ್ರೋಕಲ್ ಆಗುತ್ತೆ. ಸೊ ಡಿನಾಮಿನೇಟರ್ ಫಸ್ಟ್ ಬರೀರಿ, n ಫ್ಯಾಕ್ಟೋರಿಯಲ್ ಇಂಟು 4n ಫ್ಯಾಕ್ಟೋರಿಯಲ್ ಹೋಲ್ ಡಿವೈಡೆಡ್ ಬೈ 2n ಫ್ಯಾಕ್ಟೋರಿಯಲ್ ಇಂಟು 3n ಫ್ಯಾಕ್ಟೋರಿಯಲ್. ಡನ್? ಎಸ್ ಅನ್ನು? ಯಾ, ಈಗ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ರಿ. ಫಸ್ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 2n ಪ್ಲಸ್ 2 ಆಗುತ್ತಾ? ಎಸ್. 3n ಪ್ಲಸ್ 3 ಆಗುತ್ತಾ? ಡನ್. ಇಂಟು n ಫ್ಯಾಕ್ಟೋರಿಯಲ್ ಇಂಟು 4n ಫ್ಯಾಕ್ಟೋರಿಯಲ್. ಡನ್. ಹೋಲ್ ಡಿವೈಡೆಡ್ ಬೈ n ಪ್ಲಸ್ 1 ಫ್ಯಾಕ್ಟೋರಿಯಲ್ ಇಂಟು 4n ಪ್ಲಸ್ 4 ಫ್ಯಾಕ್ಟೋರಿಯಲ್. ಡನ್. 2n ಫ್ಯಾಕ್ಟೋರಿಯಲ್ ಇಂಟು 3n ಫ್ಯಾಕ್ಟೋರಿಯಲ್. ಈಗ ಕ್ಯಾನ್ಸಲ್ ಆಗುತ್ತೆ ಎಲ್ಲಾದರೂ? ಇಲ್ಲ, ಇನ್ನೂ ಆಗೋದಿಲ್ಲ. ಆಗೋದು ಹೇಗೆ? ವೆರಿ ಸಿಂಪಲ್, ಇದನ್ನು ಕಮ್ಮಿ ಮಾಡ್ತಾ ಹೋಗಿ. ಯು ನೋ ದ ಫಾರ್ಮುಲಾ, ರೈಟ್? n ಫ್ಯಾಕ್ಟೋರಿಯಲ್ ಅಂದರೆ ಏನು ಮಾಡ್ತೀರಾ? ಈಗ ಸಪೋಸ್ n ಬೇಡ, 3 ಫ್ಯಾಕ್ಟೋರಿಯಲ್ ಅಂದರೆ ಏನು ಮಾಡ್ತೀರಾ? 3 ಬರೀತೀರಾ, ಇಂಟು 3ಅಲ್ಲಿ 1 ಕಮ್ಮಿ ಮಾಡ್ತೀರಾ, ಅದರಲ್ಲಿ ಮತ್ತೆ 1 ಕಮ್ಮಿ ಮಾಡ್ತೀರಾ, ಅಪ್ ಟು 3 to 1, ರೈಟ್? ಸೊ ಜಸ್ಟ್ ಮೈನಸ್ ಮಾಡ್ತಾ ಹೋಗ್ತೀರಾ 1. ಸೊ 2n ಪ್ಲಸ್ 2 ಅಲ್ಲಿ 1 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? ಹೌದು, ರೈಟ್? 2n ಪ್ಲಸ್ 2 ಇಂಟು 1 ಕಮ್ಮಿ ಮಾಡಿದ್ರೆ 2n ಪ್ಲಸ್ 1, ಇನ್ನೊಂದು ಕಮ್ಮಿ ಮಾಡಿದ್ರೆ 2n ಫ್ಯಾಕ್ಟರ್. ಇಲ್ಲೇ ನಿಲ್ಲಿಸ್ಬಿಡ್ತೀವಿ. ಯಾಕೆ ಅಂದರೆ ಡಿನಾಮಿನೇಟ್ರಲ್ಲಿ 2n ಇದೆ ತಾನೆ, ಅಲ್ಲಿ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು 3n ಪ್ಲಸ್ 3, 3n ಪ್ಲಸ್ 2, ನೆಕ್ಸ್ಟ್ 3n ಪ್ಲಸ್ 1, ನೆಕ್ಸ್ಟ್ ಯು ಹ್ಯಾವಿಂಗ್ 3n ಫ್ಯಾಕ್ಟೋರಿಯಲ್. ಇಲ್ಲಿದೆ ತಾನೆ, ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇವೆರಡು ಟರ್ಮ್ಸ್ ಕೂಡ ಇದೆ, n ಫ್ಯಾಕ್ಟೋರಿಯಲ್ ಇಂಟು 4n ಫ್ಯಾಕ್ಟೋರಿಯಲ್. ಡನ್. ಹೋಲ್ ಡಿವೈಡೆಡ್ ಬೈ n ಪ್ಲಸ್ 1ನ ಏನು ಬರಿಬೋದು? n ಪ್ಲಸ್ 1 ಇಂಟು n, 1 ಕಮ್ಮಿ ಮಾಡಿದ್ರೆ n ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ ತಾನೆ, ನ್ಯೂಮರೇಟ್ರಲ್ಲಿದೆ. ನೆಕ್ಸ್ಟ್ ಬರೀರಿ 4n ಪ್ಲಸ್ 4, ಮೈನಸ್ ಮಾಡ್ಕೊಂಡೋಗಿ 4n ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗಬೇಕು, ಅಲ್ಲಿವರೆಗೂ ಮಾಡೋಣ. 4n ಪ್ಲಸ್ 1, 4n ಪ್ಲಸ್ 3, 4n ಪ್ಲಸ್ 2,
4n plus 1, then you get 4n factorial. Next you are having 2n factorial, next you are having 3n factorial. Done. ಸೊ ಅಲ್ಲಿಗೆ ಇಲ್ಲಿ ಕ್ಯಾನ್ಸಲ್ ಎಲ್ಲೆಲ್ಲಾಗುತ್ತೆ ನೋಡಿ, 2n ಫ್ಯಾಕ್ಟೋರಿಯಲ್ 2n ಫ್ಯಾಕ್ಟೋರಿಯಲ್, ನೆಕ್ಸ್ಟ್ ಬಂದುಬಿಟ್ಟು 3n ಫ್ಯಾಕ್ಟೋರಿಯಲ್ 3n, n ಫ್ಯಾಕ್ಟೋರಿಯಲ್ n ಫ್ಯಾಕ್ಟೋರಿಯಲ್, 4n ಫ್ಯಾಕ್ಟೋರಿಯಲ್ 4n ಫ್ಯಾಕ್ಟೋರಿಯಲ್. ಡನ್. ಉಳಿದಿರೋದನ್ನು ಹಾಗೆ ಬರ್ಕೊತ ಹೋಗೋಣ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಬೇಕಿದ್ರೆ n ಕಾಮನ್ ತಗೊಂಡು ಬರೀರಿ ಎಲ್ಲದರಲ್ಲೂ ಬೇಕಿದ್ರೆ. ಇಫ್ ಯು ವಾಂಟ್ ಟು ರೈಟ್ ಕ್ಯಾನ್ ವಿ ಟೇಕ್ ಕಾಮನ್? ಎಸ್, ಆ್ಯಕ್ಚುಲಿ ವಿ ಹ್ಯಾವ್ ಟು ಟೇಕ್ ಕಾಮನ್. ಯಾಕೆ ಹೇಳಿ, n ಟೆನ್ಸ್ ಟು ಇನ್ಫಿನಿಟಿ ಇದೆಯಲ್ಲ, ಸೊ ಡಿನಾಮಿನೇಟರಲ್ಲಿ ನಮಗೆ ಏನಾಗಬೇಕು ಹೇಳಿ, 1/∞ ಫಾರ್ಮ್ ಬಂದರೆ 0 ಬರಿಬೋದು ಅಷ್ಟೇ. ಹಾಗಾಗಿ n ತಗೊಳ್ಳಿ ಕಾಮನ್, n ಇಂಟು 2 + 2/n. ಹೌದಾ? ಕರೆಕ್ಟ್ ಇದೆಯಾ? ಕ್ಲೀನಾಗಿ ನೋಡಿ, ನೀವು ತೊಗೊಂಡಿರೋದು ಕರೆಕ್ಟ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಯು ಮಲ್ಟಿಪ್ಲೈ, ದೆನ್ ಯು ವಿಲ್ ಗೆಟ್ ದ ಪ್ರೀವಿಯಸ್ ಆನ್ಸರ್, ಇಟ್ ಇಸ್ ಕರೆಕ್ಟ್. n ಇಂಟು 2 2n ಪ್ಲಸ್ n ಇಂಟು 2/n, n ಕ್ಯಾನ್ಸಲ್ ಆಗುತ್ತೆ, 2 ಅಷ್ಟೇ ಉಳಿಯುತ್ತೆ. ಸೊ ಕರೆಕ್ಟ್ ಇದೆ. ನೆಕ್ಸ್ಟ್ ಇದರಲ್ಲೂ n ತೊಗೊಳ್ಳಿ, n ಇಂಟು 2 + 1/n, ರೈಟ್. ನೆಕ್ಸ್ಟು ಇಲ್ಲೂ n ತೊಗೊಳ್ಳಿ, 3 + 3/n. ಎಲ್ಲ ಕಡೆ ಹಂಗೆ ತೊಗೊಳ್ಳಿ, n 3 + 2/n. ಈ ಸ್ಟೆಪ್ ಅರ್ಥ ಆಗಿಲ್ಲ ಅಂದರೆ ಬರೆದು ಟ್ರೈ ಮಾಡಿ ನೀವಾಗೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಡೋಂಟ್ ಲಿಸನ್ ಮ್ಯಾಕ್ಸ್ ಕ್ಲಾಸಸ್ ಆ್ಯಸ್ ಯು ಆರ್ ವಾಚಿಂಗ್ ವೆಬ್ ಸೀರೀಸ್. ಓಕೆ, ವೆಬ್ ಸೀರೀಸ್ ಥರ ನೋಡ್ಕೊತ ಕೂತ್ಕೋಬೇಡಿ, ಪೇಪರ್ ಇಟ್ಕೊಂಡು ಅದನ್ನು ನೀಟಾಗಿ ಬರೀರಿ. ಓಕೆ, ಸೊ ದ್ಯಾಟ್ ಯು ವಿಲ್ ಗೆಟ್ ಟು ನೋ ಬೆಟರ್. n ಕಾಮನ್ ತೆಗೆದ್ರೆ 1 + 1/n, n ಕಾಮನ್ ತೆಗೆದ್ರೆ 4 + 4/n, n ಕಾಮನ್ ತೆಗೆದ್ರೆ 4 + 3/n, 4 + 2/n, ಮತ್ತು n ಕಾಮನ್ ತೆಗೀರಿ 4 + 1/n. ಓಕೆ, ಎಲ್ಲ ಟರ್ಮ್ಸಲ್ಲಿ ಏನು ಉಳಿದಿದ್ದಾವಲ್ಲ, ಕ್ಯಾನ್ಸಲ್ ಮಾಡಿದ್ಮೇಲೆ ಉಳಿದಿರೋ ಟರ್ಮ್ಸಲ್ಲಿ ನಾನೇನು ಮಾಡಿದೆ, ಎನ್ಗೆ ಕಾಮನ್ ತೆಗೆದೆ. n ಎಲ್ಲ ಕಡೆ n ಕ್ಯಾನ್ಸಲ್ ಆಗುತ್ತೆ ತಾನೆ. ಡನ್. ನಾವು ಇಫ್ ಯು ಅಪ್ಲೈ ಲಿಮಿಟ್ ಟು ದ ರಿಮೈನಿಂಗ್ ಟರ್ಮ್ಸ್, ಇಲ್ಲಿ ನೋಡಿ ಎಲ್ಲ ಕಡೆನೂ ಕ್ಲೀನಾಗಿ ಅಬ್ಸರ್ವ್ ಮಾಡಿ, n ಅನ್ನೋದು ನಾವು ಪರ್ಪಸ್ಫುಲ್ಲಿ ಡಿನಾಮಿನೇಟ್ರಲ್ಲಿ ತೊಗೊಂಡ್ವಿ. ಯಾಕೆ ಅಂತ ಅಂದರೆ ಇಲ್ಲಿ ಇನ್ಫಿನಿಟಿ ಇದೆ, ∞/∞ ಫಾರ್ಮ್ ಬಂದುಬಿಡುತ್ತೆ, ದಟ್ ಈಸ್ ಇಂಡಿಟರ್ಮಿನೇಟ್ ಫಾರ್ಮ್. ಓಕೆ, ಒಂದು 7 ಏನೋ ಫಾರ್ಮ್ಸ್ ಇದ್ದಾವೆ ಮ್ಯಾಕ್ಸಲ್ಲಿ, ಇಂಡಿಟರ್ಮಿನೇಟ್ ಫಾರ್ಮ್ಸ್ ಅಂತೀವಿ ಅವನ್ನ. ಅವು ಯಾವುವು ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತಂದರೆ ಐ ಲೆಟ್ ಯು ನೋ, ಬಟ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಇಫ್ ಯು ನೋ ದ್ಯಾಟ್ ಒನ್. ಓಕೆ, ಸೊ ಇಲ್ಲೇನು ಮಾಡೋಣ, 1/∞ ಎಲ್ಲ ಕಡೆ ಬರುತ್ತಲ್ಲ ಅಲ್ಲೆಲ್ಲ 0 ಆಗುತ್ತೆ. ಸೊ ಉಳಿದಿರೋ ಟರ್ಮ್ಸ್ನ ಹಾಗೆ ಬರ್ಕೊಳ್ಳಿ. ಏನಾಗುತ್ತೆ, 2 ಇಂಟು ಇಲ್ಲಿ 2 ಅಷ್ಟೇ ಉಳಿಯುತ್ತೆ ತಾನೆ, ಯಾಕೆ 2 + 2/∞ 0, ನೆಕ್ಸ್ಟ್ 2 + 1/∞ 0, ನೆಕ್ಸ್ಟ್ 3 + ಅಲ್ಲಿಗೆ ಇದು ಬರೀರಿ, ನೆಕ್ಸ್ಟ್ ಇಂಟು 3 ಉಳಿಯುತ್ತೆ, ಇಂಟು 3 ಉಳಿಯುತ್ತೆ, ಹೋಲ್ ಡಿವೈಡೆಡ್ ಬೈ 1 ಇಂಟು 4 ಟು 4 ಇಂಟು 4 ಇಂಟು 4, 2 2s are 4, 4 ಕ್ಯಾನ್ಸಲ್ ಆಯಿತಾ? ಇನ್ನು ಉಳಿದಿರೋ ಎಲ್ಲೂ ಕ್ಯಾನ್ಸಲ್ ಆಗೋದಿಲ್ಲ, ಹೌದಾ? 3 ಕ್ಯೂಬ್ ಎಷ್ಟು? 3 3 9 9 3 27, 4 4 16 16 4 64. ಡನ್. ಸೊ ದಿಸ್ ಇಸ್ ದಿ ಆನ್ಸರ್. ಈಗ ಇದೇನು ಏನು ಹೇಳಿ, ಇಷ್ಟೊತ್ತು ಮಾಡಿದ್ದು n + 1 ಮಾಡಿದ್ದು ಎಲ್ಲಿ ಸಿಕ್ತು? ಅದು <1 ಇದ್ದರೆ ಕನ್ವರ್ಜೆಂಟು, >1 ಇದ್ದರೆ ಡೈವರ್ಜೆಂಟು. ನೀವು ಅಲ್ಲಿ ಕೂತ್ಕೊಂಡಿದ್ದನ್ನು ಸಣ್ಣ ಹುಡುಗರು ಥರ 64 ಡಿವೈಡ್ಸ್ 27 ಹಿಂಗೆ ಮಾಡ್ಕೊಂಡು ಕೂತ್ಕೊಬಿಟ್ರೆ 0 ಪಾಯಿಂಟ್ ಸಮಥಿಂಗ್. ಡೋಂಟ್ ಡೂ ದ್ಯಾಟ್, ರೈಟ್? ಯು ನೋ ವೆರಿ ವೆಲ್ ದಟ್ ಡಿನಾಮಿನೇಟರ್ ಜಾಸ್ತಿ ಇದೆ ಅಂದಮೇಲೆ ಇದು ಏನೇ ಆದ್ರೂ <1 ಬರುತ್ತೆ, <1 ಬರುತ್ತೆ. ಸೊ ಇನ್ ದಿಸ್ ಟೆಸ್ಟ್, ರೇಷಿಯೋ ಟೆಸ್ಟ್, ಇಫ್ L ಈಸ್ <1, ವಾಟ್ ಈಸ್ ದಿಸ್? ದಿಸ್ ಈಸ್ ಕನ್ವರ್ಜೆಂಟ್, ಹೌದು ತಾನೆ? ಇದು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಇಷ್ಟು ಫಾಸ್ಟ್ ಮಾಡ್ಬೋದು. ಕೆಸೆಟ್ಟಲ್ಲಿ ಅಷ್ಟು ಟೈಮ್ ಇರೋಲ್ಲ ನಿಮಗೆ. ಓಕೆ, ಸೊ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಇಂಥ ಕ್ವಶನ್ಸ್ಗಳಿಗೆ ಟಚ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಯಾವುದು ಪರ್ಫೆಕ್ಟ್ ಏರಿಯಾ ಇದೆಯೋ ಅದನ್ನು ಕವರ್ ಮಾಡಿ ಬಂದು ಇದನ್ನು ಟಚ್ ಮಾಡಿ. ಓಕೆ, ಬಿಕಾಸ್ ಈ ಕ್ಯಾಲ್ಕುಲೇಷನ್ ನಾನು ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಇಷ್ಟೊತ್ತಾಗ್ತಾ ಇದೆ, ಬಟ್ ಆ್ಯಕ್ಚುಲಾಗಿ ಇಟ್ ಇಸ್ ವೆರಿ ಫಾಸ್ಟ್. ಯು ಕ್ಯಾನ್ ಸ್ಕಿಪ್ ಆಲ್ ದಿ ಸ್ಟೆಪ್ಸ್, ಡೈರೆಕ್ಟ್ಲಿ ಕ್ಯಾನ್ಸಲ್ ಮಾಡಿ ಇವೆಲ್ಲ ಕ್ಯಾನ್ಸಲ್ ಮಾಡ್ಕೊಂತ ಕೂತ್ಕೊಳೋದಲ್ಲ. ಇದು ಎಕ್ಸ್ಪ್ಲೇನ್ ಮಾಡೋಕ್ಕಷ್ಟೇ ನಾನು ಮಾಡಿರೋದು. ಓಕೆ, ಇನ್ ಎಕ್ಸಾಮ್ ಡೋಂಟ್ ಕಮಿಟ್ ದಿಸ್ ಮಿಸ್ಟೇಕ್, ರೈಟ್? ಸೊ ಇದು ಕನ್ವರ್ಜೆಂಟ್ ಆಯಿತು. ಅವ್ರು ಕೇಳಿರೋದೇನು, ಡೈವರ್ಜೆಂಟು. ಸೊ ಅಲ್ಲಿಗೆ ಇದಂತೂ ಆಗಲ್ಲ ಅಂತ ಗೊತ್ತಾಯಿತು, ರೈಟ್? ಸೊ ಕಮಿಂಗ್ ಟು option B. Option B, what can you do? Summation. Okay, let's check. Option B ಏನಾಗುತ್ತೆ, 1 ಡಿವೈಡೆಡ್ ಬೈ n ಟು ದ ಪವರ್ ಆಫ್ n + 1/n ಆಗಿದೆ, ಹೌದಾ? ಸೊ ಇದನ್ನು ಹೇಗೆ ಹೇಳ್ತೀರಾ ನೀವು? ಆಪ್ಷನ್ ಬಿನೇ ಏನಾಗುತ್ತೆ, ಡೈವರ್ಜೆಂಟ್ ಆಗುತ್ತೆ ಆ್ಯಕ್ಚುಲಿ. ಸೊ ಇದನ್ನು ಆಮೇಲೆ ನೋಡೋಣ, ಇದೇ ಆನ್ಸರ್ ಆಗುತ್ತೆ ಆ್ಯಕ್ಚುಲಿ. ಅದಕ್ಕೆ ಆಪ್ಷನ್ ಸಿ ಫಸ್ಟ್ ನೋಡ್ಕೊಳ್ಳಿ. ಆಪ್ಷನ್ ಸಿಗೆ ಏನು ಮಾಡ್ತೀರಾ ನೀವು, √n/n³. ಓಕೆ, ಇಟ್ಸ್ ವೆರಿ ಸಿಂಪಲ್. ಅಗೇನ್ ಯು ಕ್ಯಾನ್ ಟೇಕ್ ದ ಹೆಲ್ಪ್ ಆಫ್ ದಿ ಪಿ ಸೀರೀಸ್ ಟೆಸ್ಟ್. ಪಿ ಸೀರೀಸ್ ಟೆಸ್ಟ್ನ ನಾವು ಹೆಲ್ಪ್ ತೊಗೊಳ್ಬೇಕು ಅಂದರೆ ಏನು, +1 ಇದನ್ನೆಲ್ಲ ಇಗ್ನೋರ್ ಮಾಡಿರಿ. ಸೊ ಅಲ್ಲಿಗೆ ಏನಾಗುತ್ತಿದ್ದು, ಸಮೇಷನ್ ಆಫ್ n ಟು ದಿ ಪವರ್ ಆಫ್ ರೂಟ್ ಅಂದರೆ ಎಷ್ಟು, 1/2 ಹೋಲ್ ಡಿವೈಡೆಡ್ ಬೈ n³, ಹೌದಾ? ಸೊ ಇದು ಈಕ್ವಲ್ಸ್
ಟು 1/n⁻³ ಪ್ಲಸ್ ಹಾಫ್ ಕೆಳಗಡೆ ಬಂದರೆ ಏನಾಗುತ್ತೆ n⁻⁻² ಆಗುತ್ತೆ. ಹೌದಾ? ಬೇಸಸ್ ಆರ್ ಸೇಮ್, ಪವರ್ಸ್ ಕ್ಯಾನ್ ಬಿ ಆ್ಯಡೆಡ್. ಎಸ್ ಆರ್ ನೋ? 3 - 1/2 ಎಷ್ಟಾಗುತ್ತೆ ನಿಮ್ಮದು? 3 - 1/2 3 2 6 6 - 1 ಸೊ 5/2 ಆಗುತ್ತೆ. ಕರೆಕ್ಟಾ? ಸೊ 5/2 ಅನ್ನೋದೇನಾಗಿದೆ ಹೇಳಿ? 1/n⁻p ಅಲ್ಲಿ p ಗ್ರೇಟರ್ ದ್ಯಾನ್ 1 ಬರ್ತಿದೆ, ಅಂದರೆ 5/2 ಗ್ರೇಟರ್ ದ್ಯಾನ್ 1 ಇದೆ ಆ್ಯಕ್ಚುಲಿ. ಹೌದಾ? 2 2s 4 ಪಾಯಿಂಟ್ ಸಮಥಿಂಗ್ ಆ ಥರ ಹೋಗುತ್ತೆ ತಾನೆ. ಸೊ ಗ್ರೇಟರ್ ದ್ಯಾನ್ 1, p ಗ್ರೇಟರ್ ದ್ಯಾನ್ 1 ಮೀನ್ಸ್ ವಾಟ್? ಕನ್ವರ್ಜೆಂಟ್. ದೇರ್ ಫೋರ್ ಆಪ್ಷನ್ ಸಿ ಡಿಸ್ಕಾರ್ಡೆಡ್. ವೈ? ಬಿಕಾಸ್ ದೇ ಆರ್ ಆಸ್ಕಿಂಗ್ ಡೈವರ್ಜೆಂಟ್. ಡೈವರ್ಜೆಂಟ್ ಸೀರೀಸ್ ಕೇಳ್ತಿದ್ದಾರೆ ಅಂದಮೇಲೆ ಇದು ಡಿಸ್ಕಾರ್ಡ್. ನೆಕ್ಸ್ಟ್ ಗೋ ವಿತ್ ಆಪ್ಷನ್ ಡಿ. ಆಪ್ಷನ್ ಡಿ ಅಲ್ಲಿ ಏನಾಗುತ್ತೆ? n³ n n³ ಅಂದರೆ ಅಗೇನ್ ಇಲ್ಲೇನು ಮಾಡ್ಬೋದು ನೀವು? ಡಾಮಿನೇಟಿಂಗ್ ಬಿಹೇವಿಯರ್ ನೋಡ್ಬೋದಾ? ಡಾಮಿನೇಟಿಂಗ್ ಬಿಹೇವಿಯರ್ ಬೇಡ, ಡಾಮಿನೇಟಿಂಗ್ ಬಿಹೇವಿಯರ್ ನಾಟ್ ಪಾಸಿಬಲ್. ಲೆಟ್ಸ್ ಗೋ ವಿತ್ ರೂಟ್ ಟೆಸ್ಟ್. ಓಕೆ, ಸೊ ರೂಟ್ ಟೆಸ್ಟ್ ಏನು ಹೇಳುತ್ತೆ ಹೇಳಿ? ಏನು ಏನು ಸಮೇಷನ್ ಎನ್ ಸಮೇಷನ್ ಬಿ ಎನ್ನು ಎರಡು ಕೂಡ ಒಂದೇ ಥರ ಬಿಹೇವ್ ಮಾಡುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಹೌದಾ? ಸೊ ವಾಟ್ ಕ್ಯಾನ್ ವಿ ಡೂ ಆ್ಯಕ್ಚುಲಿ? bn² ರೂಟ್ ರೂಟ್ ಟೆಸ್ಟ್ ತಗೋಬೋದು. ಯಾಕೆ ಹೇಳಿ? ಪವರ್ 1/n ಬರುತ್ತಲ್ಲ. ಲೆಟ್ ಅಸ್ ಚೆಕ್ ದಿಸ್ ಒನ್. ಟ್ರೈ bn² 1/n ಮಾಡಿದ್ರೆ ಏನಾಗುತ್ತೆ ನಿಮ್ಮದು? n⁻1/n bn² ಅಂದರೆ n⁻1/n⁻³ ಮಾಡ್ಬೋದಾ ಇದನ್ನು? n⁻1/n ವಿ ಕ್ಯಾನ್ ಡೂ ದಟ್ ಒನ್, ರೈಟ್? ಸೊ ಬಿಕಾಸ್ ಯಾಕಂದರೆ 3 ಅಂದರೆ ಕ್ಯೂಬ್ನ ಮೇಲೆ ಕಳಿಸ್ತೀವಿ. ಲೆಟ್ ಮಿ ಎಕ್ಸ್ಪ್ಲೇನ್ ಯು ಬ್ರೀಫ್ಲಿ. bn² 1/n ಮಾಡ್ಬೇಕು ನಾವು. ಹೌದಾ? ಓಕೆ, ಇದಕ್ಕೆ ಹೋಲ್ ಪವರ್ 1/n ಮಾಡಿ ಅಂತ ಹೇಳ್ತಿದ್ದೀನಿ, ರೈಟ್? ರೂಟ್ ಟೆಸ್ಟ್ ಅಂದರೆ ಅದೇ ತಾನೇ ನೀವು ಮಾಡೋದು. ಎಲ್ಲಿ ಅದನ್ನು ಪವರ್ 1/n ಮಾಡ್ತೀರಾ, ದೆನ್ ಯು ವಿಲ್ ಗೋ ಆನ್ ಫೈಂಡಿಂಗ್ ದಿ ವ್ಯಾಲ್ಯೂ. ಇಫ್ ಇಟ್ ಈಸ್ ಲೆಸ್ ದ್ಯಾನ್ 1 ದಿಸ್ ಇಸ್ ಕನ್ವರ್ಜೆಂಟ್, ಗ್ರೇಟರ್ ದ್ಯಾನ್ 1 ಇಟ್ ಈಸ್ ಡೈವರ್ಜೆಂಟ್, ಈಸ್ ಈಕ್ವಲ್ ಟು 1 ಟೆಸ್ಟ್ ಫೇಲ್ ಆಗುತ್ತೆ ಅಂತ. ಹೌದಾ? ಸೊ ಚೆಕ್ ಇಟ್ ಔಟ್. n⁻3ನ ಪವರಿಗೆ ಕಳಿಸ್ಬಿಟ್ಟು 1/n ಹಿಂಗೆ ತೊಗೊಳೋಣ. ನೆಕ್ಸ್ಟ್ ಡಿವೈಡೆಡ್ ಬೈ 2n ಇಂಟು 1/n ತಾನೇ ಅದು. ಅಂದರೆ ಈ 1/n ನಾನೇನು ಮಾಡಿ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಇಬ್ಬರಿಗೂ ಕೊಟ್ಟಿದ್ದೀನಿ, ರೈಟ್? ಸೊ ದಟ್ ಈಸ್ ಈಕ್ವಲ್ ಟು ವಾಟ್? n⁻1/n whole³ ಡಿವೈಡೆಡ್ ಬೈ 2 ವಿಚ್ ಈಸ್ ನಥಿಂಗ್ ಬಟ್ ದಿಸ್ ಇಸ್ ಸ್ಟ್ಯಾಂಡರ್ಡ್ ರಿಸಲ್ಟ್. ಇದೇನು ಸ್ಟ್ಯಾಂಡರ್ಡ್ ರಿಸಲ್ಟ್? ಏನೋ ಇದೆ. ಏನಿದೆ ಹೇಳಿ? ಏನಿದೆ? ದಿಸ್ ಈಸ್ ಈಕ್ವಲ್ ಟು 1 ಆ್ಯಕ್ಚುಲಿ. ಓಕೆ, ಯು ಹ್ಯಾವ್ ದ ಸ್ಟ್ಯಾಂಡರ್ಡ್ ರಿಸಲ್ಟ್. ಐ ಗೆಸ್ ಯು ರಿಮೆಂಬರ್ ದಿಸ್ ಒನ್. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n⁻1/n ಇದಿಲ್ಲ, ದಟ್ಸ್ ಈಕ್ವಲ್ ಟು 1. ಹೌದಾ? ಸೊ ದಟ್ ಫೋರ್ ಇದು ಆ್ಯಕ್ಚುಲಿ ಏನಾಗುತ್ತೆ ಟೋಟಲಿ ಅಂತ ನಾವು ನೋಡೋಕೆ ಹೋದರೆ 1/2 ಆಗುತ್ತೆ. ಹೌದಾ? ಸೊ 1/2 ಈಸ್ ಇಟ್ ಈಸ್ ಲೆಸ್ ದೆನ್ 1. ಎಸ್ ನೋ? ಇಫ್ ಇಟ್ ಇಸ್ ಲೆಸ್ ದೆನ್ 1 ದಿಸ್ ಇಸ್ ವಾಟ್? ಕನ್ವರ್ಜೆಂಟ್ ಬೈ ವಾಟ್? ಬೈ ರೂಟ್ ಟೆಸ್ಟ್. ದೇರ್ ಫೋರ್ ಇದು ಕೂಡ ಕನ್ವರ್ಜೆಂಟ್ ಆಗುತ್ತೆ. ಅಲ್ಲಿ ಉಳಿದಿರೋದು ಆಪ್ಷನ್ ಬಿ ಅಷ್ಟೇ, ಅದೇ ಡೈವರ್ಜೆಂಟ್ ಆಗಿಬಿಡುತ್ತೆ. ಇಲ್ಲಿ ನಾವು ಬಂದುಬಿಟ್ಟು bn ಆ್ಯಕ್ಚುಲಿ ಏನು ಚೂಸ್ ಮಾಡ್ತೀವಿ? 1/n⁻n ಚೂಸ್ ಮಾಡ್ತೀವಿ. ಆ್ಯಂಡ್ ಇಟ್ಸ್ ವೆರಿ ಈಸಿ ಆ್ಯಕ್ಚುಲಿ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಮಾಡ್ತೀರಾ, 1/n⁻n ಇಂಟು n⁻1/n ಮಾಡಿ ಹೋಲ್ ಡಿವೈಡೆಡ್ ಬೈ ಮತ್ತೆ 1/n⁻n ಆದರೆ ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ನಿಮ್ಮ ಹತ್ರ ಉಳಿಯೋದೇನು? ನ್ಯೂಮರೇಟ್ರಲ್ಲಿ n⁻1/n ಉಳಿಯುತ್ತಾ? this is not like this, not 1 by this one. It's a standard result, right? n⁻1/n is equal to 1 ಬರುತ್ತೆ ನೋಡಿ. ನ್ಯೂಮರೇಟ್ರಲ್ಲಿದೆ ತಾನೆ, ಸಾರಿ ಬೈ ಮಿಸ್ಟೇಕ್ 1 ಬೈ ಬರುತ್ತೆ. ಓಕೆ, ಇಲ್ಲೂ ಕೂಡ ನೋಡಿ ನ್ಯೂಮರೇಟ್ರಲ್ಲಿ ಇದಿಷ್ಟೇ ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 1. ಹೌದಾ? 1 ಅಂತ ಅಂದರೆ ಇಟ್ ಈಸ್ ಡೈವರ್ಜೆಂಟ್. ಸಿಂಪಲ್ ಥಿಂಗ್, ಡನ್. ಸೊ ಅಲ್ಲಿಗೆ ಕ್ವಶನ್ ನಂಬರ್ 5 ಆಯಿತು. ಇನ್ನೊಂದಿದೆ ಕ್ವಶನ್ ನಂಬರ್ 5 ಅಲ್ಲಿ ಇನ್ನೊಂದಿದೆ ನೋಡಿ. ಇಫ್ f(x) is equal to this, you know this one ಡಿರಿಚ್ಲೆಟ್ ಫಂಕ್ಷನ್. ಹೌದಾ? ಸೊ ಅದು ಗೊತ್ತಿದೆ. ಬಟ್ ಇಲ್ಲಿ ಏನು ಮಾಡಿದ್ದಾರೆ? ಕ್ಲೋಸ್ಡ್ ಇಂಟರ್ವಲ್ 0,1 ಅಂದರೆ ಪರ್ಟಿಕ್ಯುಲರ್ ಇದರಲ್ಲೇ ಡಿಫೈನ್ ಮಾಡಿದ್ದಾರೆ. ಸೊ ರಿಮಾನ್ ಇಂಟಿಗ್ರೇಷನ್ ಬಗ್ಗೆ ಕೇಳಿದ್ದಾರೆ. ಸಿ ಕಂಟಿನ್ಯೂಸ್ ಓನ್ಲಿ ಅಟ್ ಇರ್ಯಾಷನಲ್, ಕಂಟಿನ್ಯೂಸ್ ಎವ್ರಿವೇರ್, ರಿಮಾನ್ ನಾಟ್ ರಿಮಾನ್. ಇನ್ನೊಂದು ನೆನಪಿರಲಿ, ಆಪ್ಷನ್ಸಲ್ಲಿ ಯಾವಾಗ ನಿಮಗೆ ಸೇಮ್ ಟರ್ಮ್ಸ್ನ ಈಸ್ ಆ್ಯಂಡ್ ನಾಟ್ ಅಂತ ಕೊಟ್ಟಾಗ ಕಾಮನ್ ಸೆನ್ಸ್ ಯೂಸ್ ಮಾಡಿ, ಇಲ್ಲ ಇದಿರಬೇಕು ತಾನೆ, ಅಂದಮೇಲೆ ಎ ಮತ್ತು ಸಿನ ಅವಾಗಲೇ ಡಿಸ್ಕಾರ್ಡ್ ಮಾಡಿರಿ. ಸಮ್ ಕ್ವಶನ್ಸಲ್ಲಿ ಹಂಗಿರುತ್ತೆ, ಈಸ್ ಕಂಟಿನ್ಯೂಸ್, ಈಸ್ ನಾಟ್ ಕಂಟಿನ್ಯೂಸ್. ಸೊ ದಟ್ ಮೀನ್ಸ್ ದಟ್ ಇವೆರಡರಲ್ಲಿ ಏನೋ ಒಂದು ನೀವು ಕಂಟಿನ್ಯೂಟಿ ಬಗ್ಗೆ ಚೆಕ್ ಮಾಡಬೇಕಾಗಿದೆ ಅಂತ ಅರ್ಥ. ಅಲ್ಲಿಗೆ ಬೇರೆ 2 ಆಪ್ಷನ್ ಏನಿರುತ್ತಲ್ಲ ಅದನ್ನು ಡೈರೆಕ್ಟ್ಲಿ ಡಿಸ್ಕಾರ್ಡ್ ಮಾಡ್ಬೋದು ನೀವು. ಓಕೆ, ಯೂಸ್ ದ್ಯಾಟ್ ಕಾಮನ್ ಸೆನ್ಸ್. ಬಟ್ ಅದು ಹೇಗೆ ಬರುತ್ತೆ ಮ್ಯಾಮ್, ಅದು ಹೆಂಗೆ ಗೊತ್ತಾಗುತ್ತೆ ಡೈರೆಕ್ಟ್ಲಿ ಅಂತ ಅಂದರೆ, ಇಟ್ ಈಸ್ ನಾಟ್ ಡೈರೆಕ್ಟ್ಲಿ ಪಾಸಿಬಲ್ ಟು ವಿಜುವಲೈಸ್ ದ್ಯಾಟ್ ಥಿಂಗ್. ಯಾಕೆ ಹೇಳಿ? ಇಟ್ ಈಸ್ ಪಾಸಿಬಲ್ ಓನ್ಲಿ ಬೈ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಆಫ್ ದಿ ಪ್ರಾಬ್ಲಮ್ಸ್. ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡ್ತಿರಲ್ಲ ಅವಾಗ ಅದು ಪಾಸಿಬಲ್ ಇದೆ. ಓಕೆ, ಸೊ ಕಮಿಂಗ್ ಟು ದಿಸ್ ಕ್ವೆಶನ್, ರಿಮಾನ್ ಇಂಟಿಗ್ರೇಷನ್ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಸೊ. ಲೆಟ್ ಮಿ ರೀಕಲೆಕ್ಟ್ ದ ಡೆಫಿನೇಷನ್. ಆ್ಯಕ್ಚುಲಿ ಏನಿತ್ತು ಅಂದರೆ, ವೇಟ್, ರಿಮಾನ್ ಇಂಟಿಗ್ರೇಷನ್
ರಿಮನ್ ಇಂಟಿಗ್ರೇಷನ್ ಅಂದರೆ ಗೊತ್ತಲ್ಲ, ಏನು, ಒಂದು ಕರ್ವ್ ಕೆಳಗಡೆ ಇರೋದು ಏರಿಯಾನ ನಾವು ಕಂಡುಹಿಡಿಯೋದು. ದಟ್ ಈಸ್ ನಥಿಂಗ್ ಬಟ್ ರಿಮನ್ ಇಂಟಿಗ್ರೇಷನ್ ಅಂದ್ರೆ ಅದು. ಬಟ್ ಇನ್ ಸ್ಪೆಸಿಫೈಡ್ ಕಂಡೀಷನ್ಸ್ ನಾವೇನು ಮಾತಾಡ್ತೀವಲ್ಲ ಆವಾಗ ರಿಮನ್ ಇಂಟಿಗ್ರೇಷನ್ ಅದನ್ನು ಹೇಳ್ತೀವಿ. ಸ್ಪೆಸಿಫಿಕಲ್ಲಿ ನಾವೇನು ಕ್ಲೋಸ್ಡ್ ಇಂಟರ್ವಲ್ ಮೇಲೆ ಮಾತಾಡ್ತೀವಿ ಇದನ್ನು, ಹೌದಾ. ಸೊ ಇನ್ನೊಂದು ಈ ಫಂಕ್ಷನ್ ಏನು ಡಿರಿಚ್ಲೆಟ್ ಫಂಕ್ಷನ್ ಅಂತ ನಿಮಗೆ ಗೊತ್ತಿದೆ, ಹೌದಾ. ಡಿರಿಚ್ಲೆಟ್ ಫಂಕ್ಷನ್ ಅಂದರೆ ಐ ಥಿಂಕ್ ಯು ನೋ ಇಟ್. ವಾಟ್ ಈಸ್ ದ್ಯಾಟ್? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪಿ ಕ್ಯೂ ಎಕ್ಸ್ ಬಿಲಾಂಗ್ಸ್ ಟು ಕ್ಯೂ. ಓಕೆ, ಸಾರಿ, ಪಿ ಬಿಲಾಂಗ್ಸ್ ಟು ಕ್ಯೂ ಆಗುತ್ತೆ. ನೆಕ್ಸ್ಟು for all the terms x belongs to, sorry, x belongs to q, x belongs to q complement, ಹೌದಾ. ಸೊ ಡಿರಿಚ್ಲೆಟ್ ಫಂಕ್ಷನ್ ಆ್ಯಂಡ್ p is not equal to q, p not equal to q. ದಿಸ್ ಇಸ್ ವಾಟ್ ಡಿರಿಚ್ಲೆಟ್. ಇದು ಕೂಡ ನೀವೆಲ್ಲ ಕಲಿತೀರಾ ರಿಯಲ್ ಅನಾಲಿಸಿಸಲ್ಲಿ. ಓಕೆ, ಸೊ ಡಿರಿಚ್ಲೆಟ್ ಫಂಕ್ಷನ್. ಆ್ಯಂಡ್ ಯು ನೋ ದ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಡಿರಿಚ್ಲೆಟ್ ಫಂಕ್ಷನ್, ದಟ್ ಇಟ್ ಈಸ್ ನೋವೇರ್, ಎಲ್ಲೂ ಕೂಡ ಇದು ಏನಾಗೋದಿಲ್ಲ, ಕಂಟಿನ್ಯೂಸ್ ಆಗೋದಿಲ್ಲ. ಅಂದಮೇಲೆ ಈಸ್ ಕಂಟಿನ್ಯೂಸ್ ಎವ್ರಿವೇರ್, ಇವೆರಡು ಆಪ್ಷನ್ ಹಂಗೂ ಡಿಸ್ಕಾರ್ಡ್ ಮಾಡ್ಬೋದು ನಾವು, ಹೌದಾ. ಸೊ ನೆಕ್ಸ್ಟ್ ಕಮಿಂಗ್ ಟು ರಿಮಾನ್ ಇಂಟಗ್ರೇಬಲ್ ಅಂತ ಬಂದರೆ ಅದಕ್ಕೆ ಕ್ಲೋಸ್ಡ್ ಇಂಟರ್ವಲ್ ಮೇಲೆ ಒಂದು ರಿಸಲ್ಟ್ ಇದೆ, ಸ್ಟ್ಯಾಂಡರ್ಡ್ ರಿಸಲ್ಟ್, ನಿಮಗೆ ಗೊತ್ತಿರಬೇಕದು. ಓಕೆ, ಇಫ್ ಎಫ್ ಇಸ್ ಎ ಫಂಕ್ಷನ್ ಡಿಫೈನ್ಡ್ ಫ್ರಮ್ ಕ್ಲೋಸ್ಡ್ ಇಂಟರ್ವಲ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್, ದೆನ್ ಈ ಸೆಟ್ ಟು ಬಿ, ಓಕೆ, ಈ ಥರ ಡಿಫೈನ್ ಆಗಿದೆಯಲ್ಲ ಆ ಫಂಕ್ಷನ್ನ ಈಸ್ said to be Riemann integrable if and only if measure of set of the points of discontinuity of f is 0. ದಟ್ ಈಸ್ ನಥಿಂಗ್ ಬಟ್ ಸಪೋಸ್ ಸೆಟ್ನ ನಾನು ಎ ಅಂತ ರೆಪ್ರೆಸೆಂಟ್ ಮಾಡಿದ್ರೆ ಮೆಜರ್ ಆಫ್ ಎ ಇಸ್ ಈಕ್ವಲ್ ಟು 0. ಎಲ್ಲಿ 0 ಆಗುತ್ತೋ ಮೆಜರ್ ಆಫ್ ಎ ಅಂಥದ್ದನ್ನು ನಾವು ರಿಮಾನ್ ಇಂಟಗ್ರೇಬಲ್ ಅಂತ ಹೇಳ್ತೀವಿ. ಓಕೆ, ಯು ಶುಡ್ ರಿಮೆಂಬರ್ ದಿಸ್ ಥಿಂಗ್. ಆ್ಯಂಡ್ ಇನ್ನೊಂದು ನಿಮಗೆ ನಾರ್ಮಲಾಗಿ ಇದರಲ್ಲೇ ಎರಡು ರಿಸಲ್ಟ್ ನಿಮಗೆ ಗೊತ್ತಿರುತ್ತೆ. ಮೆಜರ್ ಆಫ್ ದಿ ಕೌಂಟೇಬಲ್ ಸೆಟ್, ನಾವು ಕೌಂಟೇಬಲ್ ಸೆಟ್ ಯಾವಾಗಲೇ ತೊಗೊಂಡ್ರೂ ಕೂಡ ಮೆಜರ್ ಆಫ್ ಕೌಂಟೇಬಲ್ ಸೆಟ್ ಈಸ್ ಆಲ್ವೇಸ್ ಈಕ್ವಲ್ ಟು 0. ಆ್ಯಂಡ್ ಮೆಜರ್ ಆಫ್ ಫೈನೈಟ್ ಏನಾದರೂ ಇಂಟರ್ವಲ್ ಕೊಟ್ಟುಬಿಟ್ರೆ ದಟ್ ಈಸ್ ಈಕ್ವಲ್ ಟು ಬಿ ಮೈನಸ್ ಎ. ಓಕೆ, ಇವೆರಡು ನಿಮಗೆ ಗೊತ್ತಿರಬೇಕು. ಈಗ ಅವ್ರು ಕೇಳ್ತಿರೋ ಇಂಟರ್ವಲ್ ಯಾವ್ದು ಹೇಳಿ, 0,1 ತಾನೆ. ಇದು ರಿಮಾನ್ ಇಂಟಗ್ರೇಬಲ್ ಆಗುತ್ತೋ ಅಥವಾ ಇಲ್ವಾ? ವೆರಿ ಸಿಂಪಲ್ ಕಂಡೀಷನ್. ರಿಮಾನ್ ಇಂಟಗ್ರೇಬಲ್ ಆಗಬೇಕು ಅಂದರೆ ಎಮ್ ಆಫ್ ದಟ್ ಸೆಟ್ ಈಸ್ ಈಕ್ವಲ್ ಟು 0 ಬರಬೇಕು. ಎಮ್ ಆಫ್ ದಟ್ ಸೆಟ್ ನಾಟ್ ಈಕ್ವಲ್ ಟು 0 ಬಂತು ಅಂದರೆ ನಾಟ್ ರಿಮಾನಿಂಗ್, ರೈಟ್. ಸೊ ಮೆಜರ್ ಆಫ್ ದಿಸ್ ಹೇಗೆ ಕಂಡುಹಿಡ್ತೀರಾ? ಐ ಟೋಲ್ಡ್ ಯು ದ ಫಾರ್ಮುಲಾ. ಮೆಜರ್ ಆಫ್ ಎನಿ ಫೈನೈಟ್ ಇಂಟರ್ವಲ್ a, b is equal to b minus a ತಾನೆ. ಸೊ ಮೆಜರ್ ಆಫ್ 0,1 ಬಂದುಬಿಟ್ಟು b ಅಂದರೆ ಎಷ್ಟು, 1 minus 0 is equal to 1, which is not equal to 0, ಹೌದಾ. ಇಫ್ ಮೆಜರ್ is not equal to 0 then it is not Riemann integrable. Riemann integrable ಆದರೆ 0 ಇರಬೇಕು ಅಂತ ಹೇಳ್ತೀವಿ. therefore the option which is right, option B is the right answer. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಓಕೆ, ಇದೊಂದು ಚೂರು ಡಿರಿಚ್ಲೆಟ್ ಫಂಕ್ಷನ್ ಮತ್ತು ರಿಮಾನ್ ಇಂಟಗ್ರೇಬಲ್ ನೀವು MS ಲೆವೆಲಲ್ಲೇ ಓದೋದು, ಹೌದಾ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಡೀಟೇಲಾಗಿ ನೋಡ್ಕೊಳ್ಳಿ. ಸೊ ದಿಸ್ ವಾಸ್ ಕ್ವೆಶ್ಚನ್ ನಂಬರ್ 5. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 6. ಟೈಮ್ ಎಷ್ಟಾಯ್ತು? ಬುಕ್ ಟೈಮ್ ಭಾಳ ಆಗಿದೆ. ಓಕೆ, ಸೊ ವಿಲ್ ಗೋ ವಿತ್ ಕ್ವೆಶ್ಚನ್ ನಂಬರ್ 6 ಇನ್ ದ ಲೇಟರ್ ಕ್ಲಾಸಸ್. ಓಕೆ, ಇದೇ ಥರ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಕಂಟಿನ್ಯೂ ಮಾಡಬೇಕು ಅಂದರೆ ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ವೆದರ್ ದಿಸ್ ಈಸ್ ಹೆಲ್ಪ್ಫುಲ್ ಫಾರ್ ಯು ನೋ ಆರ್ ನಾಟ್. ಓಕೆ, ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಅಂದರೆ ನಾನು ಇದನ್ನು ಕಂಟಿನ್ಯೂ ಇಟ್ಕೊತೀನಿ. ಇಲ್ಲ ಅಂದರೆ ಐ ವಿಲ್ ಡಿಸ್ಕಸ್ ದ ಐಡಿಯಾ ಆಫ್ ಆಲ್ ದಿಸ್ ಸಾಲ್ವಿಂಗ್ ದಿಸ್ PYQs. ಓಕೆ, ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ ಇನ್ ಎನಿ ಆಫ್ ದ ಸ್ಟೆಪ್ಸ್ ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಇಫ್ ಐ ಆಮ್ ಏಬಲ್ ಟು ಆನ್ಸರ್ ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಔಟ್. ಓಕೆ, ಬಿಕಾಸ್ ನಾನಿನ್ನೂ ರೀಸೆಂಟಾಗಿ MSc ಕಂಪ್ಲೀಟ್ ಮಾಡಿರೋದ್ರಿಂದ. ಓಕೆ, ಸೊ ದಟ್ಸ್ ಆಲ್. ಐ ಕ್ಯಾನ್ ಹೆಲ್ಪ್ ಯು ಔಟ್ ವಿತ್ ಆಲ್ ದೀಸ್ ಥಿಂಗ್ಸ್. ವೆಲ್, ಅಷ್ಟೇ ಅನಿಸುತ್ತೆ ಸದ್ಯಕ್ಕೆ ಸಾಕು. ನೆಕ್ಸ್ಟ್ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇನ್ನೂ ವೀಡಿಯೋಸ್ನ ಬೇಗ ಲೆಕ್ಚರ್ಸ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ದ್ಯಾಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಓಕೆ, ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್, ಬಿಕಾಸ್ ನಿಮ್ಮ ಕಾಮೆಂಟ್ಸೇ ನನಗೆ ಇಟ್ ಹೆಲ್ಪ್ಸ್ ಮೀ ಸ್ಟೇ ಮೋಟಿವೇಟೆಡ್. ದ್ಯಾಟ್ಸ್ ಇಟ್, ನಥಿಂಗ್ ಎಲ್ಸ್. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.